But one thing I can testify today, ಒಂದು ಸಂಗತಿಯನ್ನ ನಾನು ನಿಮಗೆ ಸಾಕ್ಷಿಯಾಗಿ ಹೇಳ್ಬೋದೇನಂದ್ರೆ, that our God is a good God. ನಮ್ಮ ದೇವರು ಒಳ್ಳೆಯ ದೇವರು. Your amen can be louder. ನಿಮ್ಮ ಆಮೆನ್ ಜೋರಾಗಿರ್ಲಿ ಅಂತ ಹೇಳ್ತೇನೆ. Can you believe it? In the month of March, you're seated here and praising the Lord, and 2020 couldn't keep you down. ನೀವು ನಂಬಲಿಕ್ಕೆ ಸಾಧ್ಯನಾ? 2021ರಲ್ಲಿ ಮಾರ್ಚ್ ತಿಂಗಳಲ್ಲಿ ನೀವೆಲ್ಲರೂ ಇಲ್ಲಿ ಕುಳಿತುಕೊಂಡಿದ್ದೀರಾ, ಕರ್ತನನ್ನ ಸ್ತುತಿಸ್ತಾ ಇದ್ದೀರಾ, ಮತ್ತು ನೀವು ಕುಗ್ಗೋಗೋದಕ್ಕೆ ನಿಮ್ಮನ್ನ ಬಿಟ್ಕೊಟ್ಟಿಲ್ಲ. Amen. ಆಮೆನ್. Maybe our relatives have passed away, some of our friends have passed away, but you are breathing. You better lift your voice and praise the Lord. ನಮ್ಮ ಸಂಬಂಧಿಕರು ತೀರೋಗಿರ್ಬೋದು, ನಮ್ಮಲ್ಲಿ ಸ್ನೇಹಿತರು ತೀರೋಗಿರ್ಬೋದು, ಆದ್ರೆ ನಾವು ಇನ್ನೂ ಕೂಡ ಉಸಿರಾಡ್ತಿದೀವಿ ಕರ್ತನನ್ನ ಸ್ತುತಿಸುವುದಕ್ಕೆ. ಅದಕ್ಕಾಗಿ ಜೋರಾಗಿ ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸಿರಿ. Tell your neighbor you're a winner. ನೀವು ಪಕ್ಕದವರಿಗೆ ಹೇಳಿ ನೀವು ಜಯಶಾಲಿ ಅಂತ. You won 2020 and you come to 2021. 2020 ಗೆದ್ದು 2021ಕ್ಕೆ ನಿನ್ನ ಪ್ರವೇಶ ಮಾಡಿದ್ಯಾ and say, Lord, I thank you. 2021 will be a good year for me. ನೀವು ಹೇಳಿ ಕರ್ತನೇ, ನಾನು ನಿನಗೆ 2021 ವರ್ಷಕ್ಕೆ ನಾನು ಸ್ತೋತ್ರವನ್ನ ಸಲ್ಲಿಸ್ತೇನೆ ಕರ್ತನಾದ ದೇವರೇ, ಅದು ಒಂದು ಒಳ್ಳೆಯ ವರ್ಷವಾಗ್ಲಿಕ್ಕಿದೆ ಅಂತ. ಹೇಗ್ ತಾನೇ ಸಾಧ್ಯ ಸ್ತೋತ್ರ ಹೇಳಲಿಕ್ಕೆ? ಇಷ್ಟು ಕೆಟ್ಟದಾಗಿದೆ, ಒಂದು ನನಗೆ ಕೆಲಸ ಕೂಡ ಇನ್ನೂ ಸಿಕ್ಕಿಲ್ಲ ಅಂತ. 20%, 50% salary cut. 20% 50% ಸಂಬಳ ಎಲ್ಲ ಕಡಿಮೆ ಮಾಡ್ಬಿಟ್ಟಿದ್ದಾರೆ. Let me give you a secret. ಆದ್ರೆ ನಿಮಗೊಂದು ರಹಸ್ಯವನ್ನ ಕೊಡ್ತೀನಿ. I have no salary for the last 7 years. 7 ವರ್ಷಗಳಾಯಿತು ನನಗೆ ಸಂಬಳವೇ ಸಿಕ್ತಿಲ್ಲ. But our God is faithful. ಅದೇ ನನ್ನ ಕರ್ತನು ನಂಬಿಗಸ್ತನು. That is why I'm saying 50%, 20%, 5%, no person. God is still on the throne. ಅದಕ್ಕಾಗಿ ಹೇಳ್ತಿದ್ದೀನಿ, 50% ಕಡಿಮೆ ಆಗಲಿ, 20% ಕಡಿಮೆ ಆಗಲಿ, 5% ಕಡಿಮೆ ಆಗಲಿ, ಇಲ್ಲವೇ ಇಲ್ಲದೆ ಇರಲಿ, ಅದೇ ನಮ್ಮ ಕರ್ತನೆ ಎಲ್ಲದಕ್ಕೂ ಮೂಲನಾಗಿದ್ದಾನೆ, ಆಶೀರ್ವಾದದಾಯಕನಾಗಿದ್ದಾನೆ. Praise the Lord. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. I am going to share with you 4 things. ನಾನು ನಿಮಗೆ 4 ಸಂಗತಿಗಳ ಕುರಿತಾಗಿ ಹೇಳಲಿಕ್ಕಿದ್ದೇನೆ. And I'm going to give you a title of all the 4 ಆ titles. 4 ಸಂಗತಿಗಳ ಒಂದು ಪೀಠಿಕೆಯ ವಿಷಯವನ್ನು ಕೂಡ ನಿಮಗೆ ಹೇಳ್ತೇನೆ. And talk only about one. ಆದ್ರೆ ಆ 4 ಅಂಶಗಳಲ್ಲಿ ಒಂದು ಅಂಶದ ಬಗ್ಗೆ ಮಾತ್ರ ನಾನು ಮಾತನಾಡ್ತೇನೆ. So why are you giving me 4 points? ಹಾಗಾದ್ರೆ ನೀವು ಯಾಕೆ ನನಗೆ 4 ಅಂಶ ಕೊಡ್ತಿದ್ದೀರಾ ಅಂತ To ಕೇಳ್ತೀರಾ? make you interested ನಿಮ್ಗೆ ಆಸಕ್ತಿ ಬರಲಿ ಅಂತ ಹೇಳಲಿಕ್ಕೆ. in the word of God. ದೇವರ ವಚನದಲ್ಲಿ ಆಸಕ್ತಿ ಬರಲಿ. We are interested in YouTube and all the other things. ಯೂಟ್ಯೂಬ್ ಅಲ್ಲಿ ಬೇರೆ ಎಲ್ಲ ಸಂಗತಿಗಳಲ್ಲಿ ನಮ್ಗೆ ಆಸಕ್ತಿ But ಜಾಸ್ತಿ today you ಇರುತ್ತೆ. must be interested. Wow, so exciting, the word of God. ಆದ್ರೆ ನಾವಿವತ್ತು ಆಸಕ್ತಿ ಉಳ್ಳವರಾಗಿರ್ಬೇಕು, ಉತ್ಸಾಹ ಉಳ್ಳವರಾಗಿರ್ಬೇಕು. ಯಾವುದ್ರಲ್ಲಿ ಅಂದ್ರೆ ಪ್ರಾಮುಖ್ಯವಾಗಿ ದೇವರ ವಚನದಲ್ಲಿ. Amen. ಆಮೆನ್. My title is a long title. ನನ್ನ ಒಂದು ಈ ವಿಷಯದ ಒಂದು ಪೀಠಿಕೆ ಏನಿದೆ ಅದು ದೊಡ್ಡ ಒಂದು ವಿಷಯವಾಗಿದೆ. But I'm sure you will be blessed by this particular message. ನಾನು ಖಚಿತವಾಗಿ ಹೇಳಬಲ್ಲೆ, ನೀವು ಈ ಸಂದೇಶವನ್ನ ಕೇಳಿ ನಿಜವಾಗಿಯೂ ಆಶೀರ್ವಾದ ಹೊಂದುತ್ತೀರಾ Let me ಅಂತ. try. My title is Things Which Aid in Completion and Fulfillment of a Destiny of a Person. ಒಬ್ಬ ವ್ಯಕ್ತಿಯ ಗುರಿ ಧ್ಯೇಯ ಹೊಂದುವುದಕ್ಕೆ ಬೇಕಿರುವಂತ ಆ ಒಂದು ಕ್ರಮಬದ್ಧತೆ ಏನಿದೆ ಅದಕ್ಕೆ ತಲುಪುವುದಕ್ಕೆ ಅದರ ವಿಷಯವಾಗಿದೆ ನನ್ನ ಪೀಠಿಕೆ. You please clap for her now. Please clap. So that's a big title, but ಅದೊಂದು ದೊಡ್ಡ ಒಂದು ವಿಷಯ ಪೀಠಿಕೆ ಆಗಿದೆ ಅದು. what are the things that will help me in fulfilling God-given destiny in my life? ದೇವರು ನನಗೆ ಕರೆದಿರುವಂತ ಧ್ಯೇಯ ಉದ್ದೇಶಗಳನ್ನ ಪರಿಪೂರ್ಣ ಮಾಡುವುದಕ್ಕಾಗಿ ಇರುವಂತದ್ದು ಯಾವುದು ನನಗೆ ಸಹಾಯ ಮಾಡುತ್ತದೆ ಅಂತ ತಿಳ್ಕೊಳ್ಳುವುದೇ. First of all, you please write down if you're writing down. ಮೊದಲನೇದಾಗಿ ನೀವು ಬರ್ಕೊಳ್ತಾ ಇದ್ರೆ ಇದನ್ನ ಬರ್ಕೊಳ್ಳಿ ಅಂತ ಹೇಳ್ತೇನೆ. God has already planned a destiny for me. ದೇವರು ನನಗಾಗಿ ಆಗಲೇ ಗುರಿಯನ್ನ ಸಿದ್ಧಪಡಿಸಿದ್ದಾನೆ. 2 ಸಮಸ್ಯೆಗಳಿದೆ. First problem, ಮೊದಲನೇ ಸಮಸ್ಯೆ, you don't even believe God has got a destiny for me. ನೀವು ನಂಬೋದೂ ಇಲ್ಲ ದೇವರು ನನಗಾಗಿ ಒಂದು ಗುರಿನ ಇಟ್ಟಿದ್ದಾನೆ ಅಂತ. That is the first problem. ಅದು ಮೊದಲನೇ ಸಮಸ್ಯೆ. But the second problem, ಎರಡನೇ ಸಮಸ್ಯೆ ಏನು? God has got a destiny for me. Amen to that. ದೇವರು ನನಗಾಗಿ ಗುರಿ ಇಟ್ಟಿದ್ದಾನೆ, ಅದಕ್ಕಾಗಿ ಆಮೆನ್. But I don't know what it is. ಅದೇ ನನಗೆ ಗೊತ್ತಿಲ್ಲ ಆ ಗುರಿ ಯಾವುದು ಅಂತ. Both problems. ಎರಡೂ ಸಮಸ್ಯೆನೇ. But today I want you to understand. ಆದ್ರೆ ಇವತ್ತು ನಾನು ಬಯಸ್ತೇನೆ ನೀವು ಅರ್ಥ ಮಾಡ್ಕೊಳ್ಳಿ. Can somebody quote Jeremiah 29:11? ಯೆರೆಮೀಯ 29:11 ಯಾರಾದ್ರೂ ಬಾಯಿ ಪಾಠದಿಂದ ಹೇಳ್ತೀರಾ? Praise the Lord. Plans to ನಾನು ನಿನಗಾಗಿ ಯೋಜನೆಗಳಿಟ್ಟಿದ್ದೇನೆ, ಆ ಯೋಜನೆಗಳನ್ನು ನಿಮ್ಮನ್ನು ಅಭಿವೃದ್ಧಿ ಪಡಿಸುವುದಕ್ಕಾಗಿರುವಂತ ಯೋಜನೆಗಳು. So God has got plans for you. ದೇವರು ನಿಮಗಾಗಿ ಯೋಜನೆಗಳನ್ನ ಇಟ್ಟಿದ್ದಾನೆ. Somebody say amen. ಯಾರು ಆಮೆನ್ ಅಂತ ಹೇಳಿ. Okay, now I am a father.
ನಾನು ಒಬ್ಬ So ತಂದೆಯಾಗಿದ್ದೇನೆ. I have a plan for my child. ನಾನು ನನ್ನ ಮಗುವಿಗಾಗಿ ಒಂದು ಯೋಜನೆ So ಇಟ್ಟಿದ್ದೇನೆ. my plans for my child ನನ್ನ ಮಗುಗಾಗಿರುವಂತ ನನ್ನ ಯೋಜನೆ are directly proportional to the capacity of myself. ನನ್ನ ಒಂದು ಸಾಮರ್ಥ್ಯದಲ್ಲಿ ಇದೆಯಲ್ಲ ಆ ಸಂಗತಿಯ ಸಲುವಾಗಿರುವಂತದ್ದು. Understand? ಅರ್ಥ ಆಗ್ತಿದೆಯಾ? If I have a certain capacity, that is the capacity I have for my child. ಆ ನನ್ನಲ್ಲಿರುವಂತ ಸಾಮರ್ಥ್ಯದ ಎಡೆ ಎಷ್ಟಿದೆಯೋ ಅಷ್ಟೇ ಆ ಸಾಮರ್ಥ್ಯದೆಡೆಗೆ ನನ್ನ ಮಗಳಿಗಾಗಿ ಕೂಡ ಅದೇ ಯೋಜನೆಯನ್ನ ಇಟ್ಟಿರ್ತೇನೆ. But the creator of the universe, ಆದ್ರೆ ಇಡೀ ಬ್ರಹ್ಮಾಂಡದ ಸೃಷ್ಟಿಕರ್ತ, the king of kings and the lord of lords, ರಾಜಾದಿ ರಾಜ ಕರ್ತಾದಿ ಕರ್ತ, he says, I am planning for you. ಆತನ ಹೇಳ್ತಿದ್ದಾನೆ ನಾನು ನಿನಗಾಗಿ ಯೋಜನೆ ಮಾಡ್ತಿದ್ದೀನಿ ಅಂತ. At least one clap for the Lord's sake. ಕರ್ತನಿಗಾಗಿ ಜೋರಾಗಿ ಚಪ್ಪಾಳೆ ತಟ್ಟಿರಾ? Hallelujah. You see, if I am planning whatever I can for my child, ನಾನು ಯೋಜನೆ ಮಾಡ್ತಿರುವುದಾದ್ರೆ ನನ್ನ ಮಗಳಿಗಾಗಿ ನಾನೇನೆಲ್ಲ ಮಾಡ್ಬೇಕು ಅಂತ, the great I am says, I have plans to prosper you. ಶ್ರೇಷ್ಠನಾದ ದೇವರು, ನಾನು ಅನ್ನುವಂತ ದೇವರು ಹೇಳ್ತಿದ್ದಾನೆ ನಿಮಗೋಸ್ಕರ ನಾನು ಯೋಜನೆ ಮಾಡ್ತಿದ್ದೀನಿ ಅಂತ. And how mighty and how grand will be his plans. ಎಷ್ಟು ಪರಾಕ್ರಮಶಾಲಿಯಾಗಿರ್ತದೆ, ಎಷ್ಟು ಶ್ರೇಷ್ಠವಾಗಿರ್ತದೆ ಆತನ ಯೋಜನೆಗಳು ನಿಮಗಾಗಿ. Can you imagine? ಆಲೋಚನೆ ಮಾಡ್ತೀರಾ? There are ಆಮೇಲೆ ಹೇಳ್ತೀರಾ? 100 billion galaxies out there. 100 billion. 100 ಬಿಲಿಯನ್ ಗ್ಯಾಲಕ್ಸಿಗಳು ಹೊರಗಡೆ ಇದೆ. The galaxy we are living in is called the Milky Way galaxy, our local galaxy. ನಮ್ಮ ಒಂದು ಸಾಮಾನ್ಯವಾದ ಗ್ಯಾಲಕ್ಸಿ ಯಾವ್ದ್ರೆ ನಾವು ಕರಿತಿದೀವೋ ಆ ಒಂದು ಸಾಮಾನ್ಯ ಗ್ಯಾಲಕ್ಸಿಯ ಹೆಸರು ಮಿಲ್ಕಿ ವೇ ಅಂತ ಹೇಳ್ತಾರೆ. In that Milky Way we are living in one small in a planet called the earth, and we are one small dot on the earth. ಮಿಲ್ಕಿ ವೇ ನ ಗ್ಯಾಲಕ್ಸಿಯ ಮಧ್ಯದಲ್ಲಿ ಒಂದು ಚಿಕ್ಕ ತುಣುಕಾಗಿರುವಂತದ್ದೇ ಈ ಒಂದು ಭೂಮಿ. ಆ ಭೂಮಿಯ ಒಳಗಡೆ ಇರುವಂತ ಚಿಕ್ಕ ತುಣುಕಲ್ಲಿ ನಾವಿದ್ದೇವೆ. And we are fighting for 60-40 land. ನಾವಿಲ್ಲಿ 60-40 ಜಾಗಕ್ಕಾಗಿ ಜಗಳ ಮಾಡ್ತಿರ್ತೀವಿ. Okay, let us come back to the message. ಅದೇ ಮತ್ತೆ ಸಂದೇಶಕ್ಕೆ ವಾಪಸ್ ಬರೋಣ. 100 billion galaxies. 100 ಬಿಲಿಯಾಂತರ ಗ್ಯಾಲಕ್ಸಿಯಲ್ಲಿ. And he says, I got plans for you. ಕರ್ತನ ಹೇಳ್ತಿದ್ದಾನೆ ನಾನು ನಿನಗಾಗಿ ಯೋಜನೆ ಇಟ್ಟಿದ್ದೀನಿ ಅಂತ. Tell your neighbor, God has got plans for you. ನಿನ್ನ ಪಕ್ಕದವರಿಗೆ ತಿರುಗಿ ಹೇಳಿ ಕರ್ತನು ನಿಮಗಾಗಿ ಯೋಜನೆ ಇಟ್ಟಿದ್ದಾನೆ. Big plans, major plans. ದೊಡ್ಡ ಯೋಜನೆಗಳು, ಮಹಾ ಯೋಜನೆಗಳು. Amen. So this big God, ಈ ದೊಡ್ಡ ದೇವರು how does he work his plans in your life? ನಿಮ್ಮ ಜೀವಿತದಲ್ಲಿ ಆತನ ಯೋಜನೆಗಳನ್ನು ಯಾವ ರೀತಿಯಲ್ಲಿ ಕಾರ್ಯರೂಪದಲ್ಲಿ ತರ್ತಾನೆ? Yes, he's got great plans. ಹೌದು, ಆತನಲ್ಲಿ ಶ್ರೇಷ್ಠವಾದ But ಯೋಜನೆಗಳುಂಟು. how does he work it in my life? ಆದ್ರೆ ಹೇಗೆ ಆತನು ನನ್ನ ಜೀವಿತದಲ್ಲಿ ಕಾರ್ಯ ಮಾಡ್ತಾನೆ? And to add to the problem, ಆ ಸಮಸ್ಯೆಗೆ ಸೇರಿಸಿದ್ರೆ we look at our own lives, ನಮ್ಮ ಸ್ವಂತ ಜೀವಿತವನ್ನ ನಾವು ನೋಡಿದ್ರೆ, and one brother says, my life is bad. ಒಬ್ಬ ಸಹೋದರ ಹೇಳ್ತಾನೆ ನನ್ನ ಜೀವನ ಕೆಟ್ಟದಾಗಿದೆ. The other brother says, amen to that. ಇನ್ನೊಬ್ಬ ಸಹೋದರ ಅದಕ್ಕೆ ಆಮೇನ್ ಅಂತಾನೆ. And then we say, your life is bad, my life is bad, nothing is good. ನಾವ್ ಹೇಳ್ತೀವಿ ನಿನ್ನ ಜೀವನನೂ ಚೆನ್ನಾಗಿಲ್ಲ, ನನ್ನ ಜೀವನನೂ ಚೆನ್ನಾಗಿಲ್ಲ, ಯಾವ್ದು ಚೆನ್ನಾಗಿಲ್ಲ ಅಂತ. But I want you to understand, ಅದೇ ಒಂದ್ ಸಂಗತಿ ನೀವು ಅರ್ಥ ಮಾಡ್ಕೊಳ್ಬೇಕು. today, ಇವತ್ತು if you understand what I'm trying to tell you, ನಾನ್ ಹೇಳ್ತಾ ಇರುವಂತದ್ದನ್ನ ಪ್ರಯತ್ನ ಮಾಡಿ ಅರ್ಥ ಮಾಡ್ಕೊಂಡ್ರೆ your mind will open to the greater things of God. ದೇವರ ಶ್ರೇಷ್ಠವಾದ ಸಂಗತಿಗಳಿಗೆ ನಿಮ್ಮ ಜೀವಿತವು ತೆರೆಯಲ್ಪಡುತ್ತದೆ. That is why I titled my message, ಅದಕ್ಕಾಗಿಯೇ ನನ್ನ ಒಂದು ಸಂದೇಶದ ಪೀಠಿಕೆಯನ್ನು ಈ ರೀತಿಯಾಗಿ ಹೇಳಿದ್ದೇನೆ. there are things which aid in completion and fulfillment of your destiny. ನಿಮ್ಮ ಒಂದು ಧ್ಯೇಯವನ್ನು ಸಂಪೂರ್ಣ ಮಾಡುವುದಕ್ಕೆ, ಕೊನೆಗಾಣಿಸುವುದಕ್ಕೆ ಸಹಾಯಕಾರಿಯಾದ ಸಂಗತಿಗಳು ಇದೆ. So there are 4 divine systems. 4 ದೈವಿಕವಾದ ವ್ಯವಸ್ಥೆಗಳು ಉಂಟು. You can probably write it down and I'll explain one. ಅದನ್ನ ಬರೆದಿಟ್ಕೊಳ್ಬಹುದು. ಆ 4 ವ್ಯವಸ್ಥೆಗಳ ಕುರಿತಾಗಿ, ಆ ವ್ಯವಸ್ಥೆಗಳಲ್ಲಿ ಒಂದು ವ್ಯವಸ್ಥೆಗಳ ಬಗ್ಗೆ ಮಾತ್ರ ನಾನು ಮಾತನಾಡ್ತೇನೆ. Number 1, I call it the system of this age. ನಾನು ಹೇಳ್ತೇನೆ ಆ ಮೊದಲನೆಯ ವ್ಯವಸ್ಥೆ ಈ ಕಾಲದ ವ್ಯವಸ್ಥೆ ಅಂತ ಹೇಳ್ತೇನೆ. The actual word for the age is the word cosmos. ಕಾಲ ಅನ್ನುವಂತ ಪದಕ್ಕೆ ಅದು ಪದರ ಅರ್ಥ ಏನಂತಂದ್ರೆ ಕಾಸ್ಮೋಸ್ ಅನ್ನೋ ಪದನ ಉಪಯೋಗ ಮಾಡ್ತಾರೆ. It means a season and a time. ಅದರ ಅರ್ಥ ಅಂತಂದ್ರೆ ಒಂದು ಕಾಲ, ಒಂದು ಸಮಯವಾಗಿದೆ ಇದು. And so that is important for us to explain. I will explain that. ನಾವು ಯಾವುದನ್ನ ವಿವರಿಸಿ ಹೇಳ್ತಿದ್ದೇವೋ ಅದಕ್ಕೆ ಪೀಠಿಕೆಯಾಗಿ ಈ ಸಂಗತಿಯಾಗಿದೆ. Number 2, ಎರಡನೆಯ ಒಂದು ವ್ಯವಸ್ಥೆ, I call it the system of divine helpers. ದೈವಿಕವಾದ ಸಹಾಯಕರು ಅನ್ನುವಂತ ವ್ಯವಸ್ಥೆ. That is a system by itself. ಅದು ಒಂದು ಕೂಡ ವ್ಯವಸ್ಥೆಯಾಗಿದೆ. The third system, ಮೂರನೆಯ ವ್ಯವಸ್ಥೆ, I call it the system of sowing and reaping.
ಮತ್ತು ಬಿತ್ತುವುದು ಕೊಯ್ಯುವುದರ ಒಂದು ವ್ಯವಸ್ಥೆ. And the last system, the fourth system, ಕಡೆಯದು ಮತ್ತು ಆ ನಾಲ್ಕನೆಯ ವ್ಯವಸ್ಥೆಯ ಹೆಸರು is the system of giving honor. ಕೊಡುವಂತ ಗೌರವವನ್ನ ಕೊಡುವಂತ ವ್ಯವಸ್ಥೆ. 4. 4 ವ್ಯವಸ್ಥೆಗಳು. Everything is important. ಪ್ರತಿಯೊಂದು ವ್ಯವಸ್ಥೆಗಳು ಪ್ರಾಮುಖ್ಯವಾದದ್ದು. But these are helping us to fulfill God's destiny over my life. ಇದೆಲ್ಲ ವ್ಯವಸ್ಥೆಗಳು ನಮಗೆ ಸಹಾಯಕಾರಿಯಾಗಿದೆ ದೇವರು ನಮಗಾಗಿ ಇಟ್ಟಿರುವಂತ ಧ್ಯೇಯವನ್ನ ತಲುಪುವುದಕ್ಕೆ. And the reason why I call it a system, ಯಾಕೆ ಈ ಒಂದು ಕಾರ್ಯಗಳನ್ನ ವ್ಯವಸ್ಥೆ ಅಂತ ಕರಿತೀನಿ ಅಂದ್ರೆ, because it will work for anybody at any time. ಯಾರ ಜೀವಿತದಲ್ಲಾದ್ರೂ ಯಾವ ಸಮಯದಲ್ಲಾದ್ರೂ ಈ ವ್ಯವಸ್ಥೆಗಳು ಕಾರ್ಯ ಮಾಡಲಿಕ್ಕೆ ಸಾಧ್ಯ. Amen. ಆಮೆನ್. It is not for special category of people alone. ವಿಶಿಷ್ಟವಾದ ಜನರ ಗುಂಪಿಗೆ ಮಾತ್ರ ಈ ವ್ಯವಸ್ಥೆ ಕಾರ್ಯ ಮಾಡುತ್ತೆ ಅಂತ ಅಲ್ಲ. You see, the law of gravity works with anybody in this room. ಗುರುತ್ವಾಕರ್ಷಣೆಯ ಒಂದು ವ್ಯವಸ್ಥೆ ಏನಿದೆ ಈ ಸ್ಥಳದಲ್ಲಿರುವಂತ ಯಾರ ಜೀವಿತದಲ್ಲಿ ಬೇಕಾದ್ರೂ ಕಾರ್ಯ ಮಾಡುವಂತದ್ದಾಗಿದೆ. If you have a doubt, ನಿಮಗೆ ಸಂಶಯ ಇದ್ರೆ, please give me your mobile phone. I will drop it from here. ನಿಮ್ಮ ಮೊಬೈಲ್ ಫೋನ್ ನನ್ನ ಕೈ ಕೊಡಿ, ಮೇಲಿಂದ ಹಿಂಗೆ ಕೆಳಗಡೆ ಬಿಸಾಕ್ತೀನಿ. If it goes up, then I cannot preach. ಅದೇನಾದ್ರು ಮೊಬೈಲ್ ಫೋನ್ ಕೆಳಗಡೆ ಬಿಸಾಕ್ದಾಗ ಮೇಲೆ ಕೊಟ್ಟೋದ್ರೆ ಅವಾಗ ನಾನು ಬೋಧನೆ ಮಾಡಲ್ಲ. But I'm so sure gravity works. It will go down and break your glass. ನನಗೆ ಗೊತ್ತು ಗುರುತ್ವಾಕರ್ಷಣೆ ಅನ್ನುವಂಥದ್ದು ಎಷ್ಟು ಕಾರ್ಯ ಮಾಡ್ತದೆ ಅಂತ. ನಾನು ಕೆಳಗಡೆ ಬಿಟ್ರೆ ಅದು ಬಿಟ್ರೆ ನಾನು ಕೆಳಗಡೆ ಹೋಗುತ್ತೆ ಅಂತ ನನಗೆ ಗೊತ್ತು. So therefore it is called a system. ಅದಕ್ಕಾಗಿ ಇದನ್ನ ವ್ಯವಸ್ಥೆ ಅಂತ ಕರೀತಾರೆ. It will work if you work it. ನೀವು ಅದನ್ನ ಕಾರ್ಯರೂಪದಲ್ಲಿ ಮಾಡುವುದಾದ್ರೆ ಅದು ಕಾರ್ಯ ಮಾಡುತ್ತೆ. And this system ಈ ವ್ಯವಸ್ಥೆ is not dependent on our emotions. ನಮ್ಮ ಭಾವನಾತ್ಮಕವಾದ ಸಂಗತಿಗಳ ಮೇಲೆ ಆಧಾರಿತವಾಗಿಲ್ಲ. It is not dependent on the way we cry sometimes. ಯಾವ ರೀತಿಯಲ್ಲಿ ನಾವು ಅಳ್ತೀವಲ್ಲ ಅದರ ಮೇಲೆ ಆಧಾರಿತವಾಗಿಲ್ಲ. Why is this so important? ಯಾಕೆ ಇದು ಅಷ್ಟು ಪ್ರಾಮುಖ್ಯ? Because the system will work for anybody if you operate the system. ವ್ಯವಸ್ಥೆಯನ್ನ ವ್ಯವಸ್ಥಿತವಾಗಿ ನೀವು ಕಾರ್ಯರೂಪಕ್ಕೆ ತರುವುದಾದ್ರೆ ಆ ವ್ಯವಸ್ಥೆ ಕಾರ್ಯ ಮಾಡುತ್ತೆ. It will not even work because you are a very good person. ನೀನೊಬ್ಬ ಒಳ್ಳೆ ವ್ಯಕ್ತಿ ಆಗಿರುವಂತ ಕಾರಣದಿಂದ ಆ ವ್ಯವಸ್ಥೆ ಕಾರ್ಯ ಮಾಡಲ್ಲ. Some of us say, I was a very nice person. Why this came to me, brother? ಕೆಲವರು ಹೇಳ್ತಿರ್ಬೋದು, ನಾನು ಒಳ್ಳೆ ವ್ಯಕ್ತಿ ಆಗಿದ್ದೀನಿ, ಯಾಕೆ ನೀವು ಈ ರೀತಿಯಾಗಿ ಹೇಳ್ತಿದ್ದೀರಾ ಅಂತ. Systems will work if you work the system. ವ್ಯವಸ್ಥೆ ವ್ಯವಸ್ಥಿತವಾಗಿ ಕಾರ್ಯ ಯಾವಾಗ ಮಾಡುತ್ತದೆ ಅಂದ್ರೆ ನೀವು ಅದನ್ನ ವ್ಯವಸ್ಥಿತವಾಗಿ ಮಾಡುವಾಗ. All right, Romans chapter 8, let's read verse number 19. ರೋಮಾಪುರದವರಿಗೆ 8ನೇ ಅಧ್ಯಾಯ 19ನೇ ವಚನಕ್ಕೆ ನಾವು ತಿರುಗಿಸೋಣ. Romans chapter 8 and verse number 19. ರೋಮಾಪುರದವರಿಗೆ 8ನೇ ಅಧ್ಯಾಯ 19ನೇ ವಚನ. Okay, these are some important words when I'm going to talk about the first point. I'm going to talk about the system of this age. ಈ ಒಂದು ಕಾಲದ ವ್ಯವಸ್ಥೆಯ ಬಗ್ಗೆ ನಾನು ಮಾತನಾಡಲಿಕ್ಕಿದ್ದೇನೆ. Verse 19. 19ನೇ ವಚನ. We're all going to read verse 19 at the count of 3. ಮೂರನೇ ನಂಬರ್ ಹೇಳಷ್ಟರಲ್ಲಿ ಅದಾದ್ಮೇಲೆ ನಾವು ಎಲ್ಲರೂ ಒಟ್ಟಾಗಿ ಸೇರಿ ಈ ವಚನವನ್ನ ಓದಲಿಕ್ಕಿದ್ದೇವೆ. 1, 2, 3. For the earnest of the creation eagerly waits for the revealing of the sons of God. Amen. It is called the system of this age. ಈ ಕಾಲದ ಒಂದು ವ್ಯವಸ್ಥೆ ಅಂತ ಕರೆಯಲ್ಪಡುತ್ತದೆ. What is the system of this age? ಈ ಕಾಲದ ವ್ಯವಸ್ಥೆ ಏನು? It talks about how the earth is waiting for the sons of God to stand in their authority and move forward. ಯಾವ ರೀತಿಯಲ್ಲಿ ಇದು ಕಾಯ್ಕೊಂಡಿದೆ ಈ ಭೂಮಿಯು ಲವಲವಿಕೆಯಿಂದ ದೇವಪುತ್ರರ ಮಹಿಮೆಯು ಯಾವಾಗ ಪ್ರತ್ಯಕ್ಷ ಆಗುತ್ತೆ ಅಂತ, ಬಲ ಪರಾಕ್ರಮದಿಂದ ಬರುತ್ತೆ ಅಂತ. Okay, I hope you're understanding this. ನಾನು ನೆನೆಸ್ತೇನೆ ನೀವು ಅರ್ಥ ಮಾಡ್ಕೊಳ್ತಿದ್ದೀರಾ ಅಂತ. The Bible says creation is awaiting. ಸೃಷ್ಟಿ ಕಾಯ್ಕೊಂಡಿದೆ ಅಂತ ಹೇಳ್ತಾ ಇದೆ. What is creation? ಸೃಷ್ಟಿ ಯಾವುದಾಗಿದೆ? Everything the Lord created ಕರ್ತನು ಸೃಷ್ಟಿಸಿದಂತ ಪ್ರತಿಯೊಂದು ಸಂಗತಿಗಳು is waiting. ಕಾಯ್ತಾ ಇದೆ. Who is it waiting for? ಯಾರಿಗಾಗಿ ಕಾಯ್ತಾ ಇದೆ? It is waiting for the revealing of the sons of God. ದೇವಪುತ್ರರ ಪ್ರತ್ಯಕ್ಷವಾಗಲಿಕ್ಕೆ ಕಾಯ್ತಾ ಇದೆ. What does this mean? ಅದರ ಅರ್ಥ ಅಂದ್ರೆ ಏನು? It simply means ಸರಳವಾಗಿ ಹೇಳ್ಬೇಕು ಅಂದ್ರೆ that God's system, that the nature around us is waiting for us to stand in our rightful place as sons. ನಾವು ಕರ್ತನ ಒಂದು ಈ ಜಗತ್ತು ದೇವಪುತ್ರರ ಮಹಿಮೆಯು ಯಾವಾಗ ಪ್ರತ್ಯಕ್ಷ ಆಗುತ್ತೆ, ಆತನ ವ್ಯವಸ್ಥಿತವಾಗಿ ಸಂಗತಿಯಲ್ಲಿ ಯಾವ ರೀತಿಯಲ್ಲಿ ಬರುತ್ತೆ ತೋರಿಸ್ಕೊಳ್ಳುತ್ತೆ ಅನ್ನೋದನ್ನ ಕಾಯ್ತಾ ಇದೆ. Understand? Some of us not understanding. Let me try to explain it.
Let me repeat it. Okay, this you mustn't miss. ಇದನ್ನ ನೀವು ಕಳ್ಕೋಬಾರ್ದು, ಅದನ್ನ ಮತ್ತೆ ಹೇಳ್ತಾ ಇದ್ದೀನಿ. Okay, let me explain this way. ಇದನ್ನ ಈ ರೀತಿಯಾಗಿ ವಿವರಿಸೋಣ. The Bible talks about sons of God. ಸತ್ಯವೇದವು ದೇವಪುತ್ರರ ಬಗ್ಗೆ ಮಾತನಾಡುತ್ತೆ. Everybody say sons of God. ಎಲ್ಲರೂ ಹೇಳಿ ದೇವಪುತ್ರರು. The ladies also sons of God. ಸ್ತ್ರೀಯರು ಕೂಡ ದೇವಪುತ್ರರೇ. Alright, so don't be angry with me, okay? ಕೋಪ ಮಾಡ್ಕೋಬೇಡಿ, ದೇವಪುತ್ರರು. All the ladies are all sons of God. ಆಗ ಸ್ತ್ರೀಯರು ಕೂಡ ಅದರೊಳಗಡೆ ಸೇರಲ್ಪಟ್ಟಿದ್ದಾರೆ. So once you understand you're a son of God, ನೀನು ದೇವರ ಮಗ ಅಂತ ಒಂದ್ಸಲ ಅರ್ಥ ಮಾಡ್ಕೊಂಡ್ರೆ, then things will align itself to you in this age. ಈ ಒಂದು ಕಾಲದಲ್ಲಿ ಎಲ್ಲಾ ಸಂಗತಿಗಳು ಎಲ್ಲವಾಗಿ ಸಾಲಾಗಿ ನಿಂತುಕೊಳ್ಳುವಂತದ್ದಾಗುತ್ತದೆ. That means first of all you must begin to get the revelation that you are the son of God. ಅದರ ಅರ್ಥ ಏನು ಅಂತಂದ್ರೆ, ಮೊದಲು ನಿಮಗೆ ಆ ಪ್ರಕಟಣೆ ಸಿಗಬೇಕು, ನೀನು ದೇವರ ಮಗ ಅಂತ. So that means how do I know I'm a child of God? ಅದರಿಂದ ನನಗೆ ಗೊತ್ತಾಗಿದೆ ನಾನು ದೇವರ ಮಗು. It is by reading the scriptures, and the scriptures will declare to you that you are the son of Almighty God. ನನಗೆ ಯಾವಾಗ ಗೊತ್ತಾಗುತ್ತೆ ದೇವರ ಮಗ ಅಂತ ಅಂದ್ರೆ, ದೇವರ ವಚನವನ್ನು ಓದುವಾಗ, ದೇವರ ವಚನವು ನಿನಗೆ ಘೋಷಿಸಿ ಹೇಳುವಾಗ ನೀನು ದೇವರ ಮಗ ಅಂತ. And now we have a problem. ಇಲ್ಲಿ ಸಮಸ್ಯೆ ಉಂಟು. The devil says you are good for nothing. ಸೈತಾನ ಹೇಳ್ತಾನೆ ನೀನು ಉಪಯೋಗ ಬಾರದವನು ಅಂತ. Look at your life. ನಿನ್ನ ಜೀವಿತ ನೋಡು. Either you trust the devil's words, ಸೈತಾನ ಮಾತುಗಳನ್ನ ನೀವು ಒಪ್ಕೋಬೇಕಾಗುತ್ತೆ, or you trust God's word. ಅಥವಾ ದೇವರ ವಚನದ ಮೇಲೆ ಭರವಸೆ ಇಡಬೇಕು. Titus chapter 3 verse 5 says, ತೀತನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 5ನೇ ವಚನ, not by works of righteousness what we have done, ನಾವು ಮಾಡಿರುವಂತ ನೀತಿವಂತಿಕೆಯ ಕಾರ್ಯಗಳಿಂದ ಆದಂತದ್ದಲ್ಲ, but according to his mercy he saved us. ಆತನ ಕೃಪೆಯಿಂದ, ಕರುಣೆಯಿಂದ ಆತನ ನಮ್ಮನ್ನ ಕಾಪಾಡಿದ್ದಾನೆ. It's not because I'm a nice guy. ನಾನು ಒಳ್ಳೆ ವ್ಯಕ್ತಿ ಅನ್ನೋದಕ್ಕಾಗಿ ಆಗಿಲ್ಲ. It is because I ran to the cross of Jesus Christ, ಯೇಸುವಿನ ಶಿಲುಬೆಗೆ ನಾನು ಓಡಿದ್ರಿಂದ, and I appropriated the forgiveness in the blood of Christ. ಯೇಸು ಕ್ರಿಸ್ತನ ರಕ್ತದಲ್ಲಿರುವಂತ ಕ್ಷಮಾಪಣೆಯನ್ನ ನಾನು ಸ್ವೀಕರಿಸಿದ್ರಿಂದ I stand righteous. ನಾನು ನೀತಿವಂತನಾಗಿ ನಿಂತಿದ್ದೇನೆ. And therefore I stand and say, thank you Lord, I am your child in the name of Jesus. ಆದ್ರಿಂದ ನಾನು ಕರ್ತನಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಕರ್ತನೇ, ನಿನಗೆ ವಂದನೆ, ನಾನು ನಿನ್ನ ಮಗುವಾಗಿದ್ದೇನೆ. Are you able to say that with all confidence today? ನೀವು ಸ್ಪಷ್ಟವಾಗಿ ಭರವಸೆಯಿಂದ ಅದನ್ನ ಹೇಳಲಿಕ್ಕೆ ಸಾಧ್ಯನಾ? Come on, lift your voice and say that. ನಿಮ್ಮ ಸ್ವರವನ್ನ ಮೇಲೆತ್ತಿ ಹೇಳಿ, I'm a child of God. ನಾನು ದೇವರ ಮಗು. I am adopted into the family of God. ದೇವರ ಕುಟುಂಬಕ್ಕೆ ಸೇರಲ್ಪಟ್ಟವನಾಗಿದ್ದೇನೆ, ದತ್ತು ಹೊಂದವನಾಗಿಲ್ಪಟ್ಟಿದ್ದೇನೆ. See, some of you are not saying that ನಿಮ್ಮಲ್ಲಿ ಕೆಲವು ಜನರು ಅದನ್ನ ಹೇಳ್ತಾ ಇಲ್ಲ. because you are saying, brother, my life is not right. ನೀವು ಹೇಳ್ತಿದ್ದೀರಾ, ಸಹೋದರರೇ, ನನ್ನ ಜೀವಿತ ಹಾಗೇನು ಕಾಣಿಸ್ತಾ ಇಲ್ವಲ್ಲ ಅಂತ. Let me tell you, none of our life is perfect. ಆದ್ರೆ ನಾನು ಹೇಳ್ತೇನೆ, ನಮ್ಮ ಯಾರ ಜೀವಿತವೂ ಪರಿಪೂರ್ಣವಾದದ್ದಲ್ಲ. But we stand in the righteousness of Christ. ಆದ್ರೆ ನಾವು ಕ್ರಿಸ್ತನ ನೀತಿವಂತಿಕೆಯಲ್ಲಿ ನಾವು ನಿಂತ್ಕೊಂಡಿದ್ದೇವೆ. That is a son of God. ಅದು ಒಂದು ನಿರೀಕ್ಷೆಯ ಒಂದು To ಗುರುತಾಗಿದೆ. know that I am a child of God without guilt, condemnation or shame. ಯಾವ ಅಪರಾಧ ಪ್ರಜ್ಞೆ ಇಲ್ಲದಂತೆ, ಯಾವ ಖಂಡನೆ ಇಲ್ಲದಂತೆ, ಯಾವ ನಾಚಿಕೆ ಇಲ್ಲದಂತೆ ತಿಳ್ಕೊಳ್ಳುವುದು ನಾನು ದೇವರ ಮಗು ಅಂತ. Is because Jesus said that about me. ಯಾಕಂದ್ರೆ ಯೇಸು ಸ್ವತಃ ಅದನ್ನ ನನ್ಗೆ ಹೇಳಿದ್ದಾನೆ. Amen. ಆಮೆನ್. 2 Corinthians 5:21. 2 ಕೊರಿಂಥದವರಿಗೆ 5ನೇ ಅಧ್ಯಾಯ 21ನೇ ವಚನ. He who knew no sin was made sin for me, that I, being unrighteous, may experience the righteousness of God in Christ. ಪಾಪರಹಿತನಾದವನು, ಪಾಪವಿಲ್ಲದವನು, ಆತನು ಪಾಪವನ್ನು ಹೊತ್ತುಕೊಂಡನು, ಅನೀತಿವಂತನಾದ ನನ್ನನ್ನ ನೀತಿವಂತನಾಗಿ ಮಾಡುವುದಕ್ಕೆ. Righteous. Christ is righteous. ಕ್ರಿಸ್ತನು ನೀತಿವಂತನು ಅಂತ ವಚನವು ಹೇಳುತ್ತದೆ. Did he make any sin? Did he do any sin? ಏನಾದರೂ ಪಾಪ ಮಾಡಿದ್ರ ಕ್ರಿಸ್ತನು? But he was made sin. ಆದ್ರೆ ಆತನು ಪಾಪ ಸ್ವರೂಪಿ ಆದನು. Correct? I am a sinner. ನಾನು ಪಾಪಿ. I did not do any righteousness. ನಾನು ಯಾವ ನೀತಿವಂತಿಕೆ ಕಾರ್ಯ ಮಾಡಲಿಲ್ಲ. But he has given me his righteousness. ಆದ್ರೆ ಕ್ರಿಸ್ತನು ಆತನ ನೀತಿವಂತಿಕೆಯನ್ನು ನನಗೆ ಕೊಟ್ಟ. I have 0 rupees in my pocket, example. ನನ್ನ ಒಂದು ಪಾಕೆಟ್ ನಲ್ಲಿ ಒಂದ್ ಸ್ವಲ್ಪನೂ ಹಣನೇ ಇಲ್ಲ ಅನ್ಕೊಳ್ಳಿ. But somebody gives me 1 million rupees. ಯಾರೋ ಒಬ್ರು ಬಂದು ನನಗೆ 1 ಮಿಲಿಯನ್ ರೂಪಾಯಿ ಕೊಟ್ರೆ, I am a rich man. ನಾನು ಶ್ರೀಮಂತ ವ್ಯಕ್ತಿ. I was 0, but now I have become a hero. ನಾನು ಶೂನ್ಯನಾಗಿದ್ದವನು ಈಗ ನಾನು ಹಣವನ್ನು ಹೊಂದಿಕೊಂಡಂತ ವ್ಯಕ್ತಿಯಾಗಿ ಮಾಡಲ್ಪಟ್ಟಿದ್ದೇನೆ. I was a sinner, but now I am made righteous. ನಾನು ಪಾಪಿಯಾಗಿದ್ದವನು ಈಗ ನಾನು ನೀತಿವಂತವನಾಗಿ ಮಾಡಲ್ಪಟ್ಟಿದ್ದೇನೆ. This is the son of God. ನಾ ದೇವರ ಮಗನಾಗಿ This is the ಮಾಡಲ್ಪಟ್ಟಿದ್ದೇನೆ. son of God.
Somebody lift your voice and say hallelujah. ನಿಮ್ಮ ಸ್ವರಗಳನ್ನ ಯಾರು ಮೇಲೆತ್ತಿ ದೇವರ ಮಗ ಅಂತ ಹೇಳಿ ಕರ್ತನಿಗೆ. When you understand this, ನೀವು ಇದನ್ನು ಅರ್ಥ ಮಾಡಿಕೊಳ್ಳುವಾಗ, the Bible says this is called the revealing of the sons of God. ಸತ್ಯವೇದವು ಹೇಳುತ್ತದೆ ದೇವರ ಮಕ್ಕಳ ಒಂದು ಪ್ರತ್ಯಕ್ಷವಾಗುವಂತದ್ದು ಇದಾಗಿದೆ. What is the revealing? ಆ ಪ್ರಕಟಿಸಲ್ಪಡುವುದು ಅಂದ್ರೆ ಅರ್ಥ ಏನು? Is to stand in the place where Christ has placed me. ಕ್ರಿಸ್ತನು ನನ್ನನ್ನ ಯಾವ ನಿಲುವಿನಲ್ಲಿ ನಿಲ್ಲಿಸಿದ್ದಾನೋ ಆ ಜಾಗದಲ್ಲಿ ನಾನು ನಿಂತುಕೊಳ್ಳುವುದೇ ಆಗಿದೆ. Now who's waiting? ಯಾರು ಕಾಯ್ತಿದ್ದಾರೆ? ಜಗತ್ತು ಕಾಯ್ತಾ ಇದೆ ಅಂತ ಹೇಳುತ್ತೆ. Creation is waiting. ಈ ಸೃಷ್ಟಿ ಕಾಯ್ತಾ ಇದೆ. Things are waiting. ಸಂಗತಿಗಳು, ವಸ್ತುಗಳು ಕಾಯ್ತಾ ಇದೆ. Jobs are waiting. ಕೆಲಸಗಳು ಕಾಯ್ತಾ ಇದೆ. Marriage proposals are waiting. ಮದುವೆಯ ಪ್ರಸ್ತಾವನೆಗಳು ಕಾಯ್ತಾ ಇದೆ. Houses are waiting. ಮನೆಗಳು ಕಾಯ್ತಾ ಇದೆ. Victory is waiting. ಜಯ ಕಾಯ್ತಾ ಇದೆ. Healing is waiting. ಸ್ವಸ್ಥತೆ ಕಾಯ್ತಾ ಇದೆ. Deliverance is waiting. ಬಿಡುಗಡೆಗಳು ಕಾಯ್ತಾ ಇದೆ. Favor is waiting. ಒಂದು ಮೆಚ್ಚುಗೆ ಕಾಯ್ತಾ ಇದೆ. Finances are waiting. ಹಣಕಾಸುಗಳು ಕಾಯ್ತಾ ಇದೆ. Graces are waiting. ಕೃಪೆಗಳು ಕಾಯ್ತಾ ಇದೆ. Power is waiting. ಶಕ್ತಿ ನಿಮಗಾಗಿ ಕಾಯ್ತಾ ಇದೆ. Everything is waiting. ಎಲ್ಲವೂ ಕಾಯ್ತಾ If I know I'm the child of God, ನನಗೆ ತಿಳ್ಕೊಳ್ಳುವುದಾದ್ರೆ ನಾನು ದೇವರ ಮಗು ಅಂತ. Hallelujah. I am very happy you understood. ನನಗೆ ಸಂತೋಷ ಪಡ್ತೀನಿ ನೀವು ಅರ್ಥ ಮಾಡ್ಕೊಂಡ್ರಿ. Because to convince somebody you're a child of God is a big job. ದೇವರ ಮಗು ನೀನು ಅಂತ ಯಾರಿಗಾದ್ರೂ ಮನವರಿಕೆ ಮಾಡಿಸ್ಬೇಕು ಅಂದ್ರೆ ಅದು ದೊಡ್ಡ ಕೆಲಸ. Amen. Amen. If somebody asks you who you are, say I'm a child of Almighty God. ಯಾರು ಕೇಳಿದ್ರೆ ಯಾರು ನೀನು? ನಾನು ಸರ್ವಶಕ್ತನಾದ ದೇವರ ಮಗು ಅಂತ ಹೇಳುವಂತ. So the first system you're talking about here ಇದು ಇಡೀ ವ್ಯವಸ್ಥೆ ನೀವು ಮಾತನಾಡುತ್ತಿರುವಂತದ್ದು is a system of this age. ಈ ಕಾಲದ ವ್ಯವಸ್ಥೆ ಆಗಿದೆ. So the first thing is I decree that I'm a child of God. Things will start aligning towards me. ಮೊದಲನೆಯ ಸಂಗತಿ, ನಾನು ದೇವರ ಮಗು ಅಂತ ಘೋಷಿಸುವಾಗ ಎಲ್ಲಾ ಸಂಗತಿಗಳು ವ್ಯವಸ್ಥಿತವಾಗಿ ಸಾಲು ನಿಂತುಕೊಳ್ಳುವುದಕ್ಕಾಗುತ್ತದೆ. So stop today calling yourself a worm. Puru. ನಾನು ಹುಳು ಅಂತ ಕರೆಯುವುದನ್ನ ಇವತ್ತೇ ನಿಲ್ಲಿಸಿ ಅಂತ ಹೇಳ್ತೇನೆ. I know Word of Life Church doesn't preach like that because Pastor Joel Ponappa has given you enough truth. ಪಾಸ್ಟರ್ ಜೋಯಲ್ ಪೊನ್ನಪ್ಪ ಅವರು ಬೇಕಿರೋಷ್ಟು ನಿಮಗೆ ಸತ್ಯವನ್ನು ಆಗಲೇ ಕೊಟ್ಟಿದ್ದಾರೆ. ಸೊ ಅದರಿಂದ ನೀವು ಈ ವರ್ಡ್ ಆಫ್ ಲೈಫ್ ಸಭೆಯವರು ಆ ರೀತಿಯಾಗಿ ಹೇಳಲ್ಲ ಅಂತ ನಾನು ನೆನೆಸ್ತೇನೆ. This is for somebody watching me later on YouTube. ಆದ್ರೆ ಯೂಟ್ಯೂಬ್ ನಲ್ಲಿ ಇದಾದ ಮೇಲೆ ಯಾರು ನೋಡ್ತಾರಲ್ಲ ಅವರಿಗಾಗಿ ಇದನ್ನ ಹೇಳ್ತಿದ್ದೀನಿ. No, you're not a worm. ನೀವೇನು ಹುಳುಗಳಲ್ಲ. Jesus did not die for a worm. ಯೇಸು ಹುಳುವಿಗಾಗಿ ಸಾಯಲಿಲ್ಲ. He died for the children of God. ಯೇಸು ದೇವರ ಮಕ್ಕಳಿಗಾಗಿ ಸತ್ತನು. And you are the child of God. ನೀನು ದೇವರ ಮಗು ಆಗಿದ್ದೀಯ. Lift your hands and shout hallelujah. ನಿಮ್ಮ ಕೈಗಳನ್ನ ಮೇಲೆತ್ತಿ ಹಲ್ಲೆಲೂಯಾ ಹೇಳಿ. You know what? You stop saying things and start confessing I'm a child of God. ನೀವು ಒಂದು ನಕಾರಾತ್ಮಕವಾದ ಒಂದು ಸಂಗತಿಗಳನ್ನ ಅರಿಕೆ ಮಾಡೋದನ್ನ ಬಿಟ್ಟು ನೀವು ದೇವರ ಮಗು ಅಂತ ಅರಿಕೆ ಮಾಡು. The system will align to you. ವ್ಯವಸ್ಥಿತವಾದ ವ್ಯವಸ್ಥೆಗಳು ಅದಾಗಿ ಸಾಲಾಗಿ ನಿಂತುಕೊಳ್ಳುವುದಕ್ಕೆ ಪ್ರಾರಂಭಿಸುತ್ತದೆ. What will align to you? ಯಾವುದು ನಿಂತುಕೊಳ್ಳುತ್ತೆ? That particular person who's holding your job will meet you at the right place at the right time. ಯಾವ ವ್ಯಕ್ತಿ ನಿನ್ನ ಕೆಲಸವನ್ನ ಹಿಡಿದಿಟ್ಟುಕೊಂಡಿದ್ದಾನೋ ಆ ವ್ಯಕ್ತಿಯು ಸರಿಯಾದ ಸಮಯಕ್ಕೆ ಸರಿಯಾದ ಸ್ಥಳಕ್ಕೆ ನಿಮ್ಮನ್ನ ಭೇಟಿ ಮಾಡ್ತಾನೆ. Today's problem is, brother, yesterday I missed the job that I met the brother only today. ಇವತ್ತಿನ ಸಮಸ್ಯೆ ಏನಂತ ಏನಾಗೋಗುತ್ತೆ ಅಂದ್ರೆ ಈ ಸಹೋದರನೇ ನಾನು ನಿನ್ನೆ ಭೇಟಿ ಆಗ್ಬೇಕಿತ್ತು, ನಿನ್ನೆ ಆಗಿರ್ಬೇಕಿತ್ತಿದ್ರೆ ನನಗೆ ಸಿಕ್ತಿತ್ತು ಆ ಕೆಲಸ, ಆದ್ರೆ ಇವತ್ತು ನಾನು ಭೇಟಿ ಆದ್ರೆ ನಾನು ತಪ್ಪಿ ಹೋಯ್ತು ಅಂತ. But when you decree and declare I'm the child of Almighty God, ನೀವು ದೇವರ ಮಗು ಅಂತ ಘೋಷಿಸಿ ಪ್ರಚುರಪಡಿಸುವಾಗ, and you reveal yourself as the child of God, the son of God, ನೀನು ದೇವರ ಮಗ, ದೇವರ ಮಗು ಅಂತ ನೀನು ಘೋಷಿಸಿ ಹೇಳುವಾಗ, you will connect to the people who you are supposed to connect. ಯಾರು ನಿನ್ನ ಜೊತೆಯಲ್ಲಿ ಸಂಪರ್ಕ ಮಾಡ್ಕೊಳ್ಬೇಕೋ ಆ ಜನರ ಜೊತೆ ಕರ್ತನು ನಿಮ್ಮನ್ನ ಸಂಪರ್ಕ ಮಾಡುವಂತೆ ಮಾಡ್ತಾನೆ. And you will give me a testimony. ನೀವು ಅಲ್ಲಿ ಹೇಳ್ತಿರೋ ಕರ್ತನಿಗಾಗಿ ಸಾಕ್ಷಿಯನ್ನ saying that yes, I decreed things begin to happen. ಹೇಳಿ ನೀವು ಈ ರೀತಿಯಾಗಿ ಅದು ನಾನು ಘೋಷಿಸಿ ಹೇಳ್ತೇನೆ ಅದು ಆಗಲಿ ಅಂತ. Amen. So the Bible says the earnest expectation of creation eagerly waits for the revealing of the sons of God. ಈ ವಚನವು ಹೇಳುತ್ತದೆ ಜಗತ್ತು ಬಹು ಲವಲವಿಕೆಯಿಂದ ಎದುರು ನೋಡ್ತಾ ಇದೆ ಯಾವುದನ್ನ ಅಂದ್ರೆ ದೇವಪುತ್ರರ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾಗುತ್ತೆ ಅಂತ. And why is the purpose of that? The purpose of the whole thing, the purpose. ಇಡೀ ಸಂಗತಿಯ ಉದ್ದೇಶ ಏನು? Verse 21. 21ನೇ ವಚನ. Because creation itself
also will be delivered from the bondage of corruption to the glorious liberty of the children of God. ಆದ್ರೆ ಅದೇನ್ ಹೇಳ್ತು ಅಂದ್ರೆ ಅದಕ್ಕೊಂದು ನಿರೀಕ್ಷೆ ಉಂಟು. ಏನೆಂದರೆ ಆ ಜಗತ್ತು ಕೂಡ, ಈ ಸೃಷ್ಟಿಯು ಕೂಡ ನಾಶದ ವಶದಿಂದ ಬಿಡುಗಡೆಯಾಗಿ ದೇವರ ಮಕ್ಕಳ ಮಹಿಮೆಯುಳ್ಳ ವಿಮೋಚನೆಯಲ್ಲಿ ಪಾಲನ್ನ ಹೊಂದುತ್ತದೆ. Glorious liberty. ಮಹಿಮೆಯುಳ್ಳ ವಿಮೋಚನೆ. Everybody say glorious liberty. ಹೇಳಿ ಮಹಿಮೆಯುಳ್ಳ ವಿಮೋಚನೆ ಅಂತ. You see, creation looks like at you like a movie hero. ಅಂದ್ರೆ ಸೃಷ್ಟಿ ಹೇಗ್ ನೋಡುತ್ತೆ ಗೊತ್ತಾ ನಿಮ್ಮೆಡೆಗೆ? ಒಂದು ಮೂವಿನಲ್ಲಿ ಹೀರೋನ ನಾವು ನೋಡ್ತೀವಲ್ಲ, ಆ ರೀತಿಯಾಗಿ ಸೃಷ್ಟಿ ನಮ್ಮೆಡೆಗೆ ನೋಡ್ತಾ ಇದೆ. Because you are going to come, disarm evil, kill the villain and glorify the Lord. ನೀವೇನ್ ಮಾಡ್ತೀರ ಅಂದ್ರೆ ದುಷ್ಟತನವನ್ನ ತೆಗೆದು ಹಾಕಿ ಆ ದುಷ್ಟತನವನ್ನ ಸಾಯಿಸಿ ದೇವರ ಮಹಿಮೆಯನ್ನ ತೋರಿಸುವುದಕ್ಕೆ ಎದ್ದು ನಿಂತ್ಕೊಳ್ಳುವರಾಗಿರ್ತೀರಾ. That is why creation is looking up to you. ಅದಕ್ಕಾಗಿ ಸೃಷ್ಟಿ ನಿಮಗಾಗಿ ಎದುರು ನೋಡ್ತಾ ಇದೆ. Not for me to become a great guy. ನಾನು ಒಬ್ಬ ಒಂದು ಶ್ರೇಷ್ಠವಾದ ವ್ಯಕ್ತಿ ಆಗಲಿ ಅಂತ ಕಾಯ್ಕೊಂಡು ನೋಡ್ತಿಲ್ಲ. Because when you pray and the Lord connects you with the right person and you get a job, what will you do with the money? ನಾನು ಪ್ರಾರ್ಥನೆ ಮಾಡಿ ನಾನು ಆ ಯಾವ ವ್ಯಕ್ತಿನ ಭೇಟಿ ಮಾಡಬೇಕಿತ್ತು ಆ ವ್ಯಕ್ತಿ ಜೊತೆ ಸಂಪರ್ಕ ಹೊಂದ್ಕೊಂಡಾಗಿ ಅದಾದ್ಮೇಲೆ ನನಗೆ ಕೆಲಸ ಸಿಕ್ಕಿದ ಮೇಲೆ ನಾನು ಏನ್ ಮಾಡ್ತೀನಿ? What will you do with the money? ಆ ಹಣ ಸಿಕ್ಕಿದಾಗ ನಾನು ಏನ್ ಮಾಡ್ತೀನಿ? You will reinvest it to your family and the kingdom of God. ನೀನು ಆ ಹಣವನ್ನ ಯಾವುದರಲ್ಲಿ ತೊಡಗಿಸ್ತೀಯ ಅಂದ್ರೆ ನಿನ್ನ ಕುಟುಂಬದಲ್ಲಿ ಮತ್ತು ದೇವರ ರಾಜ್ಯದ ಒಂದು ಬೆಳವಣಿಗೆಯಲ್ಲಿ ತೊಡಗಿಸ್ತೀಯಾ? Everybody who said amen, angel ದೇವದೂತರು ನಿಮ್ಮ ಆಮೆನನ್ನ ಕೇಳಿಸಿಕೊಂಡಿದ್ದಾರೆ. Correct. So please be the angel is holding you responsible. ದೇವದೂತರು ಜವಾಬ್ದಾರಿಯಿಂದ ನಿಮ್ಮನ್ನ ಎಳೆ ಮಾಡ್ತಾರೆ. You see, when I'm connected with my destiny, if I am blessed, what do? I bless the body of Christ. ನನ್ನ ಉದ್ದೇಶಕ್ಕೆ ನನ್ನ ದೇಹದ ಎಡೆಗೆ ನಾನು ಸಂಪರ್ಕವನ್ನ ಹೊಂದಿಕೊಂಡಾದ್ಮೇಲೆ ಅದರಿಂದ ಬರುವಂತ ಆಶೀರ್ವಾದವನ್ನ ನಾನು ದೇವರ ರಾಜ್ಯಕ್ಕೆ ಕರ್ತನ ಶರೀರಕ್ಕೆ ಸಹಾಯ ಮಾಡುವಂತವನಾಗಬೇಕು. Amen. Amen. And that is why creation is waiting for that day. When will my sister, when will this brother begin to understand he's a child of God and therefore every blessing can be passed through. ಅದಕ್ಕಾಗಿ ಈ ಸೃಷ್ಟಿ ಕಾಯ್ತಾ ಇದೆ. ಯಾವಾಗ ನನ್ನ ಸಹೋದರ, ಯಾವಾಗ ಈ ಸಹೋದರಿ ಎದ್ದು ನಿಂತ್ಕೊಂಡು ತಾನು ದೇವರ ಮಗು ಅಂತ ಗೊತ್ತಾಗಲ್ಪಡುತ್ತದೋ, ಯಾವಾಗ ಆ ದೇಹದೆಡೆಗೆ ಸಂಪರ್ಕವನ್ನ ಹೊಂದಿಕೊಳ್ತಾರೋ, ಯಾವಾಗ ಅವರು ಪ್ರತ್ಯಕ್ಷರಾಗ್ತಾರೋ ಅಂತ ಎದುರು ನೋಡ್ತಾ ಇದೆ. The Lord told Abraham, ಕರ್ತನು ಅಬ್ರಹಾಮನಿಗೆ ಹೇಳಿದನು, I will bless you. ನಾನು ನಿನ್ನನ್ನು ಆಶೀರ್ವದಿಸ್ತೇನೆ. And ಮತ್ತೆ that is the blessing. ಹೆಚ್ಚಳ ಮಾಡ್ತೀನಿ. ಇದೀರಾ ಎಲ್ರು? Genesis chapter 7. 7ನೇ ಅಧ್ಯಾಯ. Okay, before I give you the verse, ನಿಮಗೆ ಆ ವಚನವನ್ನ ಕೊಡುವುದಕ್ಕಿಂತ ಮುಂಚೆ please give me your attention. ನಿಮ್ಮ ಒಂದು ಗಮನವನ್ನ ಈ ಕಡೆ ಕೊಡಿ. I will talk to you how systems align to a person who is a child of God. ಒಬ್ಬ ದೇವರ ಮಗುವಾಗಿರುವವನಿಗೆ ವ್ಯವಸ್ಥೆಯು ಯಾವ ರೀತಿಯಲ್ಲಿ ವ್ಯವಸ್ಥಿತವಾಗಿ ನಿಲ್ಲುತ್ತದೆ ಅನ್ನೋದರ ಬಗ್ಗೆ ಹೇಳ್ತೇನೆ. God called Noah, ದೇವರು ನೋಹನನ್ನ ಕರೆದ, to be the end time evangelist of those days. ಆ ದಿವಸಗಳಲ್ಲಿ ಕಡೆಯ ದಿವಸದ ಸುವಾರ್ತಿಕನಾಗಿ. And I remember whatever you are saying right now, it is not easy. ಇದನ್ನ ಜ್ಞಾಪಕ ಮಾಡ್ಕೊಳ್ಳಿ, ನೀವೇನ ಇವತ್ತು ನೋಡ್ತಿದ್ದೀರಾ ಅದು ಸುಲಭವಾದದ್ದು. Because when you say I'm a son of God, I'm a child of God, ನೀವು ಹೇಳುವುದಾದ್ರೆ ದೇವರ ಮಗು, ದೇವರ ಮಗ ಅಂತ ಹೇಳುವುದಾದ್ರೆ it is easy to say it in the church. ಸುಲಭವಾಗಿ ನೀವು ಹೇಳಬಹುದು ಸಭೆ ಒಳಗಡೆ. But when I was working in the airport, ಆದ್ರೆ ಏರ್ಪೋರ್ಟ್ ಅಲ್ಲಿ ಕೆಲಸ ಮಾಡುವಾಗ everybody secular fellows next to you, ಎಲ್ಲರೂ ಸೆಕ್ಯುಲರ್ ಜನಗಳು ಅವರ ಮಧ್ಯದಲ್ಲಿ ನೀವಿರುವಾಗ there to declare and manifest the child of God is not easy. ಅಲ್ಲಿ ಘೋಷಿಸಿ ಸದೃಶಪಡಿಸಿಕೊಳ್ಳುವುದು ನಾನು ದೇವರ ಮಗು ಅನ್ನುವಂಥದ್ದು ಸುಲಭವಲ್ಲ. Amen. Amen. Very easy here, outside. ಇಲ್ಲಿ ನಿಂತ್ಕೊಂಡು ಹೇಳುವುದು ನಾನು ದೇವರ ಮಗು ಸುಲಭ. Even talk about Noah. ನೋಹನ ಬಗ್ಗೆ ಮಾತನಾಡಿ. One man had to stand against the entire human race and say, there is the wrath of God coming on you, repent. ಇಡೀ ಮನುಷ್ಯ ಕುಲದ ಎದುರಾಗಿ ಒಬ್ಬ ವ್ಯಕ್ತಿ ನಿಂತ್ಕೊಳ್ಬೇಕಾಗಿತ್ತು. ಆತನು ಹೇಳಿದ ದೇವರ ದ್ವೇಷವು ಕೋಪಾಗ್ನಿಯು ಬರ್ಲಿಕ್ಕಿದೆ, ಪಶ್ಚಾತ್ತಾಪ ಪಡಿರಿ ಅಂತ. And the Bible calls him a righteous man. ದೇವರ ವಚನವು ಹೇಳುತ್ತದೆ ಆತನನ್ನ ನೀತಿವಂತನಾದ ವ್ಯಕ್ತಿ. What made him righteous? ಅದು ಯಾವುದು ಆತನನ್ನ ನೀತಿವಂತನಾಗಿ ಮಾಡಿತು? Because he manifested the Son of God. ದೇವರ ಮಗನಾಗಿ ಆತನು ತನ್ನನ್ನು ತಾನು ತೋರಿಸಿಕೊಂಡಿದ್ರಿಂದ ಆಯಿತು. And so the Lord instructed him to make a big huge ark. ಕರ್ತನು ಆತನಿಗೆ ಸೂಚನೆಯನ್ನು ಕೊಟ್ಟನು ದೊಡ್ಡ ನಾವೆಯನ್ನು ಮಾಡುವುದಕ್ಕೆ. And he said, this ark will be your safe refuge.
ಅದು ಹೇಳಿದ ಈ ನಾವೆಯು ನೀನು ಬಚ್ಚಿಕೊಳ್ಳುವಂತ ಒಂದು ಗೂಡಾರವಾಗಿದೆ. So step number 1 is to understand your righteous before God. ಮೊದಲನೆಯ ಹಂತ ಯಾವುದು ಅಂದ್ರೆ ನೀನು ದೇವರ ಮುಂದೆ ನೀತಿವಂತನಾಗಿ ಇದೆಯಾ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳುವುದು. And the day you understand, God will give you an assignment. ಯಾವ ದಿನದಲ್ಲಿ ನೀನು ನೀತಿವಂತ ಅಂತ ಅರ್ಥ ಮಾಡ್ಕೊಳ್ತೀಯೋ ಆವಾಗ ದೇವರು ನಿಮಗೆ ಕೆಲಸವನ್ನ ಕೊಡ್ತಾನೆ. It's only on the assignment that the kingdom culture will match. ದೇವರ ರಾಜ್ಯವು ಹೋಲಿಕೆಯಾಗಿ ಬರುತ್ತದೆ ಯಾವಾಗ ಅಂತಂದ್ರೆ ನೀವು ಅದನ್ನ ಅರ್ಥ ಮಾಡಿಕೊಳ್ಳುವಾಗ. Did you understand? You see, I can say I'm a child of God. ನೀವು ಹೇಳ್ಬೋದು ನಾನು ದೇವರ ಮಗು ಅಂತ. Immediately God will give me an assignment. ಅದೇ ಕ್ಷಣದಲ್ಲಿ ದೇವರು ನನಗೆ ಕೆಲಸ ಕೊಡ್ತಾನೆ. That assignment will attract things to me. ಆ ಕೆಲಸ ಏನ್ ಮಾಡುತ್ತೆ, ನನಗೆ ಸಂಗತಿಗಳು ಆಕರ್ಷಿತವಾಗುವಂತೆ ಮಾಡುತ್ತೆ. See, first stage, I'm a child of God. ಮೊದಲನೆಯ ಹಂತ ನಾನು ದೇವರ ಮಗು. No problem, hallelujah. ಸಮಸ್ಯೆ ಇಲ್ಲ, ಹಾಲೆಲೂಯಾ ಹೇಳೋದಕ್ಕೆ. But next assignment will come. ಅದಾದ ಮೇಲೆ ಬರುವಂತದ್ದು ಕೆಲಸ. That is labor. ಅದು ಕಾರ್ಯವಾಗಿದೆ, ಅದು ಕೂಲಿ ಮಾಡುವಂತದ್ದಾಗಿದೆ ಅದು. Now Noah, God gave him an assignment. ನೋಹನಿಗೆ ದೇವರು ಒಂದು ಕೆಲಸವನ್ನ ಕೊಟ್ಟ. To make this huge ark. ದೊಡ್ಡ ನಾವೆಯನ್ನ ಮಾಡುವಂತ ಕೆಲಸ. Amen. Amen. So the second thing you must do to attract the law or the system of this age is to do what he wants you to do. That is your assignment. ಈ ಕೆಲ ವ್ಯವಸ್ಥೆಯನ್ನ ನಿಮ್ಮೆಡೆಗೆ ಆಕರ್ಷಿತ ಮಾಡೋದು ಯಾವುದಂತಂದ್ರೆ ದೇವರು ನಿನಗಾಗಿ ಯಾವುದನ್ನ ಕೆಲಸ ಕೊಟ್ಟಿದ್ದಾನೋ ಆ ಕೆಲಸವನ್ನ ಮಾಡುವುದನ್ನ. That's stage number 2. ಅದು ಎರಡನೆಯ ಹಂತ. How many of you know your assignment? ಎಷ್ಟು ಜನಕ್ಕೆ ಗೊತ್ತಿದೆ ನೀವು ಯಾವ ಕೆಲಸ ಮಾಡಬೇಕು ಅಂತ? Please don't lift your hands. ನಿಮ್ಮ ಕೈಯನ್ನು ಎತ್ತುವ ಅವಶ್ಯಕತೆ ಇಲ್ಲ. Don't lift your hands. ನಿಮ್ಮ ಕೈಯನ್ನು ಎತ್ತುವ ಅವಶ್ಯಕತೆ ಇಲ್ಲ. Because you must know what is your assignment. ನಿಮಗೆ ಗೊತ್ತಿರಬೇಕು ದೇವರು ಕೊಟ್ಟಂತ ಕೆಲಸ ನಿಮ್ಮ ಜೀವಿತದಲ್ಲಿ ಏನು ಅಂತ. For you to attract God's purposes and God's resources without an assignment, how will God provide? ದೇವರ ಒಂದು ಸಂಪನ್ಮೂಲಗಳನ್ನ, ದೇವರ ಒಂದು ಸಂಗತಿಗಳನ್ನ ಆಕರ್ಷಿತವಾಗಿ ನಿನ್ನೆಡೆಗೆ ಸೆಳೆಕೊಳ್ಳುವುದಿಲ್ಲ ಅಂತಂದ್ರೆ ಯಾವ ರೀತಿಯಲ್ಲಿ ದೇವರು ನಿಮಗೆ ಕೆಲಸ ಕೊಡ್ಲಿಕ್ಕೆ ಸಾಧ್ಯ? If I'm in a project, I can say, Lord, I need funds for the project. ನಾನೊಂದು ಪ್ರಾಜೆಕ್ಟ್ ಅಲ್ಲಿ ಇದ್ರೆ ಕರ್ತನ ಹತ್ರ ಕೇಳಬಹುದು, ಕರ್ತನೇ ನನಗೆ ಹಣಕಾಸು ಕೊಡು, ಯಾಕಂದ್ರೆ ನನಗೆ ಪ್ರಾಜೆಕ್ಟ್ ಆಗಿ ನನಗೆ ಬೇಕು ಅಂತ. No project, why should I even ask God? ಪ್ರಾಜೆಕ್ಟ್ ಇಲ್ಲವೇ ಇಲ್ಲ ಅಂದಾಗ ನಾನು ದೇವರ ಹತ್ರ ಯಾಕೆ ಕೇಳ್ಬೇಕು ಹಣನ? So Noah had a project. ನೋಹನಿಗೆ ಪ್ರಾಜೆಕ್ಟ್ ಇತ್ತು. And what happened because he was on a project? ಆತನ ಪ್ರಾಜೆಕ್ಟ್ ಅಲ್ಲಿ ಇದ್ದಿದ್ರಿಂದ ಏನಾಯಿತು? Now let us read verse 14. ಈಗ 14ನೇ ವಚನವನ್ನ ಓದೋಣ. 14. 7ನೇ ಅಧ್ಯಾಯ 14ನೇ ವಚನ ಆದಿಕಾಂಡ. Can we all read it together at the count ನಾವೆಲ್ಲರೂ of 3? ಒಟ್ಟಾಗಿ ಸೇರಿ ಓದೋಣ. 1, 2, 3, let's go. They and every beast after its kind, all cattle after their kind, every creeping thing that creeps on the earth after its kind, and every bird after every sort. Verse 15. And they went into the ark to Noah, 2 by 2, all flesh in which is the breath of life. Verse 15. 15ನೇ ವಚನದಲ್ಲಿ What does the Bible say? ಏನು ಹೇಳ್ತಾ ಇದೆ ಸತ್ಯವೇದ? ಎರಡೆರಡು ತಮ್ಮ ತಮ್ಮ ಜಾತಿಗನುಸಾರವಾಗಿ ನೋಹನ ಬಳಿಗೆ ಬಂದು ನಾವೆಯಲ್ಲಿ ಸೇರಿದವು. What is very important there? ಅಲ್ಲಿ ಪ್ರಾಮುಖ್ಯವಾದದ್ದು ಏನು? What is very important there? ತುಂಬಾ ಪ್ರಾಮುಖ್ಯವಾದದ್ದು ಏನು? 2. Okay, one, but somebody said 2. ಒಬ್ಬ ವ್ಯಕ್ತಿ ಹೇಳಿದ್ರು ಎರಡೆರಡು ಅಂತ. 2 is important. Okay, what else? ತುಂಬಾ ಪ್ರಾಮುಖ್ಯವಾದದ್ದು. They went by themselves. Oh, okay. ಅವೆಲ್ಲವೂ ಕೂಡ ಅವಾಗೆ ತಲುಪಿದ್ವು ಆ ನಾವೇ ಒಳಗೆ. I like the English Bible. ಇಂಗ್ಲಿಷ್ ಒಂದು ಭಾಷಾಂತರದಲ್ಲಿ ಚೆನ್ನಾಗಿದೆ. The animals went to Noah. ಆ ಪ್ರಾಣಿಗಳು ನೋಹನೆಡೆಗೆ ಹೋದವು. Went to Noah. ನೋಹನ ಎಡೆಗೆ ಹೋದವು. They didn't go to the ark. ನಾವೇ ಎಡೆಗೆ ಹೋಗ್ಲಿಲ್ಲ. They went to Noah. ನೋಹನ ಬಳಿಗೆ ಬಂದವು ಆ ಪ್ರಾಣಿಗಳು. Because he was the one who attracted the purposes of God. ದೇವರ ಉದ್ದೇಶಗಳನ್ನ ತನ್ನೆಡೆಗೆ ಆಕರ್ಷಿತ ಮಾಡಿಕೊಂಡಿದ್ದವನೇ ನೋಹ. Understand? Understand? ಅರ್ಥ ಆಯ್ತಾ? See, if you have a purpose, ನಿಮಗೆ ಉದ್ದೇಶ ಅಂತ ಇದ್ರೆ, the animals, can you imagine animals? The animals of different shapes and sizes, nobody had to go and catch them with a net. ಬೇರೆ ಆಕಾರದ ಬೇರೆ ಬೇರೆ ಗಾತ್ರದ ಪ್ರಾಣಿಗಳನ್ನ ನಾವು ಜಾಲ ಹಾಕಿ ಹಿಡಿಯುವ ಅವಶ್ಯಕತೆನೇ ಇಲ್ಲ. When Noah stood there near the ark, they came to Noah. ನಾವೇ ಎಡೆಗೆ ನೋಹ ನಿಂತಾಗ ಆ ಪ್ರಾಣಿಗಳು ನೋಹನೆಡೆಗೆ ಬಂದವು. I will say amen to myself. ನನಗೆ ನಾನೇ ಆಮೆನ್ ಹೇಳ್ಕೋಬೇಕು. I will clap for myself. ನನಗೆ ನಾನೇ ಚಪ್ಪಾಳೆ ಹೊಡ್ಕೋಬೇಕು. Because I'm very happy. ಯಾಕಂದ್ರೆ ನಾನು ತುಂಬಾ ಸಂತೋಷವಾಗಿದ್ದೀನಿ. Do you understand that?
ನೀವು ಅರ್ಥ You see, ಮಾಡ್ಕೊಳ್ಳಿ, your purpose will keep you alive. ನಿಮ್ಮ ಉದ್ದೇಶ ನಿಮ್ಮನ್ನ ಜೀವಂತವಾಗಿ ಇಡುತ್ತದೆ. See, the ark Noah made, ನೋಹನ ಮಾಡಿದಂತ ನಾವೇ, that ark became the protection for Noah. ನಾವೇ ಸುರಕ್ಷಿತವಾದ ಜಾಗವಾಯಿತು ನೋಹನಿಗೆ. Your vision will protect you. ನಿಮ್ಮ ದರ್ಶನ ಏನಿದೆಯೋ ಆ ದರ್ಶನ ನಿಮ್ಮನ್ನ ಕಾಪಾಡುತ್ತೆ. COVID-19 cannot touch you because you are covered by your vision. ನೀವು ರೋಮಾಪುರ 8:19 ನಿಮ್ಗೆ ಮುಟ್ಟುವುದಿಲ್ಲ, ಯಾಕಂದ್ರೆ ನೀವು ನಿಮ್ಮ ದರ್ಶನದಿಂದ ಮುಚ್ಚಲ್ಪಟ್ಟಿದ್ದೀರಾ. That is my insurance. ಅದು ನನ್ನ ಒಂದು ಇನ್ಶೂರೆನ್ಸ್ ಆಗಿದೆ. Hallelujah. You see, I can tell you a lot of stories in my life. ನನ್ನ ಜೀವಿತದ ಎಷ್ಟೊಂದು ಕಥೆಗಳನ್ನ ನಿಮಗೆ I ಹೇಳಬಹುದು. don't know where to start. ಆದ್ರೆ ನಾನು ಎಲ್ಲಿ ಪ್ರಾರಂಭಿಸಲಿ ಅಂತಾನೆ ಗೊತ್ತಾಗಲ್ಲ. Because I am on a purpose, things align to me. ನಾನು ಉದ್ದೇಶದೆಡೆಗೆ ಇರುವುದರಿಂದ ಸಂಗತಿಗಳು ಅವಾಗಿಯೇ ಸಾಲಾಗಿ ನನ್ನ ಮುಂದೆ ಬರುತ್ತವೆ. COVID-19 time, we cannot preach looking at beautiful faces like your face. COVID-19 ಸಮಯದಲ್ಲಿ ಸುಂದರವಾದ ಮುಖಗಳನ್ನ ನೋಡ್ಕೊಂಡು, ನಿಮ್ಮಂತ ಮುಖಗಳನ್ನ ನೋಡ್ಕೊಂಡು ಬೋಧನೆ ಮಾಡಕ್ ಆಗಲ್ಲ. So we started talking to cameras. ನಾವೇನ್ ಮಾಡಿದ್ವಿ, ಕ್ಯಾಮ್ರಾದೆಡೆಗೆ ನೋಡಿ ಮಾತನಾಡೋದಕ್ಕೆ ಪ್ರಾರಂಭಿಸಿದ್ವಿ. I did not have a good camera. ನನ್ನ ಹತ್ರ ಒಳ್ಳೆ ಕ್ಯಾಮ್ರಾನು ಇರ್ಲಿಲ್ಲ. But because I am on a purpose, ನಾನು ಉದ್ದೇಶದಲ್ಲಿ ಇರುವುದರಿಂದ one brother gave one camera. ಒಬ್ಬ ಸಹೋದರ ಒಂದು ಕ್ಯಾಮ್ರಾ ಕೊಟ್ರು. One more brother gave one more camera. ಇನ್ನು ಹಾಕ್ತಾನೆ, ನೀನ್ ಅದನ್ನ ಕೊಡು ಅಂತ, ಅದನ್ನ ಅವನಿಗೆ ಸಹಾಯ ಮಾಡುವಂತ. There's something that you're waiting for. Somebody's got the answer. ನೀವು ಯಾವುದಕ್ಕಾಗಿ ಕಾಯ್ಕೊಂಡಿದ್ದೀರೋ ಬೇರೆಯವ್ರ ಹತ್ರ ಅದಕ್ಕೆ ಬೇಕಾಗಿರುವಂತ ಉತ್ತರ ಇದೆ. But when you start manifesting, ನೀವು ಸದೃಶನಾಗಿ ನೀವು ತೋರಿಸಿಕೊಳ್ಳುವಾಗ that person will come and bless you. ಆ ವ್ಯಕ್ತಿ ಬಂದು ನಿನಗೆ ಆಶೀರ್ವಾದ ಮಾಡ್ತಾನೆ. Amen. ಆಮೆನ್. I was wanting to preach using an iPad. ಐಪ್ಯಾಡ್ ತಗೊಂಡು ಬೋಧನೆ ಮಾಡಬೇಕು ಅಂತ ಅನ್ಕೊಳ್ತಿದ್ದೆ. Easy to carry around. ತುಂಬಾ ಸುಲಭ ಅದನ್ನ ಹೊತ್ಕೊಂಡು ಹೋಗೋದು. Plus we also have a physical Bible. ಮತ್ತೆ ಶಾರೀರಿಕವಾಗಿ ಸತ್ಯವೇದವೂ ಕೂಡ ಇದೆ. My brother bought me first iPad. ನನ್ನ ಸಹೋದರ ನನಗಾಗಿ ಒಂದು ಮೊದಲನೇ ಐಪ್ಯಾಡ್ ಖರೀದಿ ಮಾಡಿದ್ರು. And I said, praise the Lord. ನಾನಂದೆ ದೇವರಿಗೆ ಸ್ತೋತ್ರ. One more friend later said, I will get you an iPad. ಇನ್ನೊಬ್ಬ ಸ್ನೇಹಿತ ಇನ್ನೊಮ್ಮೆ ಹೇಳಿದ, ನಾನು ನಿನಗಾಗಿ ಐಪ್ಯಾಡ್ ನ ಖರೀದಿ ಮಾಡ್ತೀನಿ ಅಂತ. Another sister says, I will bless you with an iPad. ಇನ್ನೊಬ್ಬ ಸಹೋದರಿ ಹೇಳಿದ್ರು, ನಾನು ನಿನಗೆ ಐಪ್ಯಾಡ್ ನ ಆಶೀರ್ವಾದ ಮಾಡ್ತೀನಿ ಅಂತ. See, my point is, ನನ್ನ ಅಂಶ ಏನು? it is not about the iPad. That's not the point. ಐಪ್ಯಾಡ್ ಗಳ ಬಗ್ಗೆ ಅಲ್ಲ ಅದು. If you align, ನೀವು ಆ ನಿಲುವಲ್ಲಿ ನಿಂತುಕೊಳ್ಳುವಾಗ, just as these animals went to Noah, things will come to you. ಯಾವ ರೀತಿಯಲ್ಲಿ ಆ ಪ್ರಾಣಿಗಳು ನೋಹನೆಡೆಗೆ ನೋಡ್ತಿದ್ವೋ ಆ ರೀತಿಯಲ್ಲಿ ವಸ್ತುಗಳು ನಿನ್ನೆಡೆಗೆ ಬರುವುದಕ್ಕೆ ಪ್ರಾರಂಭಿಸುತ್ತೆ. That is the important part. ಅದು ಪ್ರಾಮುಖ್ಯವಾದ ಸಂಗತಿ. Whatever you need because of kingdom, it will come to you. ದೇವರ ರಾಜ್ಯಕ್ಕಾಗಿ ನಿನಗೆ ಏನೇನೆಲ್ಲ ಬೇಕಿದೆಯೋ ಅದು ಅದಾಗಿ ತಾನಾಗೇ ಬರುತ್ತೆ ನಿನ್ನೆಡೆಗೆ. Because creation is waiting to be delivered. ಸೃಷ್ಟಿ ಕಾಯ್ತಾ ಇದೆ ವಿಮೋಚನೆ ಹೊಂದಲಿಕ್ಕೆ. And the deliverance can come only through you. ಅದೆಲ್ಲವೂ ಕೂಡ ಬಿಡುಗಡೆ ಬರೋದು ನಿಮ್ಮ ಮೂಲಕ ಮಾತ್ರ. Your neighbor is sick in the hospital. ನಿಮ್ಮ ನೆರೆಹೊರೆಯವ ನಿನ್ನ ಆಸ್ಪತ್ರೆಯಲ್ಲಿ ಕಾಯಿಲೆಯಿಂದ ಇರಬಹುದು. And your neighbor says, somebody is not well. ನಿನ್ನ ಪಕ್ಕದ ಮನೆಯವರು ಹೇಳ್ಬಹುದು, ನಮಗೆ ಯಾರೋ ಹುಷಾರಿಲ್ಲ ಅಂತ. Because you're manifesting the child of God. ನೀನು ದೇವರ ಮಗು ಅಂತ ಸದೃಶವಾಗಿ ತೋರಿಸಿಕೊಂಡಿರೋದ್ರಿಂದ You pray for that sick person. ಆ ಕಾಯಿಲೆಯಲ್ಲಿರುವಂತ ವ್ಯಕ್ತಿಗಾಗಿ ಪ್ರಾರ್ಥಿಸುವಾಗ, and the sick person is healed, ಆ ಕಾಯಿಲೆಯಲ್ಲಿರುವಂತ ವ್ಯಕ್ತಿ ಗುಣ ಹೊಂದಿದಾಗ, that person will worship the Lord you worship. ಆ ವ್ಯಕ್ತಿಯು ನೀನು ಆರಾಧನೆ ಮಾಡುವಂತ ದೇವರನ್ನ ಆರಾಧಿಸ್ತಾನೆ. That is how is manifesting the children. ಆ ರೀತಿಯಾಗಿ ದೇವ ಪುತ್ರರು ಸದೃಶವಾಗ್ತಾರೆ ಕರ್ತನ ಮಹಿಮೆಯನ್ನು ತೋರಿಸುವುದಕ್ಕೆ. Did you understand? ಅರ್ಥ ಆಗ್ತಿದೆಯಾ? Are you ready to manifest? ಆ ಸದೃಶಗೊಳ್ಳುವುದಕ್ಕೆ ಸಿದ್ಧರಿದ್ದೀರಾ? Luke chapter 2 verse 52. With this we'll close. ಲೂಕ ಬರೆದ ಸುವಾರ್ತೆ 2ನೇ ಅಧ್ಯಾಯ 51-52 ಈ ವಚನವನ್ನು ನಾವು ಅದಾದ್ಮೇಲೆ ಮುಕ್ತಾಯ ಮಾಡೋಣ. And Jesus increased in wisdom and stature and in favor with God and man. ಯೇಸು ಜ್ಞಾನದಲ್ಲಿ ದೇಹ ಬಲದಲ್ಲಿ ವೃದ್ಧಿಯಾಗುತ್ತಾ ಬಂದನು. Somebody say amen. ಆತನ ಮೇಲೆ ಹೆಚ್ಚಾಗುತ್ತಾ ಬಂದನು. Now the system works in two areas. ವ್ಯವಸ್ಥೆ ಕಾರ್ಯ ಮಾಡುತ್ತದೆ ಎರಡು ಒಂದು ಪರಿಸ್ಥಿತಿಗಳಲ್ಲಿ. One with God. ಒಂದು ದೇವರೆಡೆಗೆ ಕಾರ್ಯ ಮಾಡುವಂತದ್ದು. And the second very important thing is works with man. ಎರಡನೆಯ ಪ್ರಾಮುಖ್ಯವಾದ ಸಂಗತಿ ಕಾರ್ಯ ಮಾಡುವಂತದ್ದು ಮನುಷ್ಯನೆಡೆಗೂ ಕಾರ್ಯ ಮಾಡುತ್ತೆ. With man. ಮನುಷ್ಯನೆಡೆಗೆ ಕಾರ್ಯ ಮಾಡುತ್ತೆ. With man. ಮನುಷ್ಯನ ಜೊತೆ. Some of us think only God is enough. I don't want any man. ಜೊತೆ ಕಾರ್ಯ ಮಾಡಿದ್ರೆ ಸಾಕು ಅಂತ ಸಂತೋಷವಾಗಿರ್ತಾರೆ. ಆದ್ರೆ ಮನುಷ್ಯನೆಡೆಗೆ ಅಂತ ಅಂದ್ರೆ ಆಲೋಚನೆ ಮಾಡ್ತಾರೆ. The systems will work
with man. ವ್ಯವಸ್ಥಿತವಾದ ಸಂಗತಿಗಳು ಮನುಷ್ಯನ ಜೊತೆಗೂ ಕಾರ್ಯ ಮಾಡುತ್ತೆ. Amen. Amen. You see, whether you get a 50% per hike or you get a 5% hike is dependent on the manager. 50% ಹೈಕ್ ಸಿಗ್ಲಿ ಅಂದ್ರೆ ಜಾಸ್ತಿ ಬಡ್ತಿ ಸಿಗ್ಲಿ, ಯಾವುದೇ ಎಷ್ಟೇ ಬಡ್ತಿ ಆಗ್ಲಿ, ಅದು ಮ್ಯಾನೇಜರ್ ಮೇಲೆ ಆಧಾರಿತವಾಗಿದೆ ಅಲ್ವಾ? So this system will open up things with man. ವ್ಯವಸ್ಥೆ ಅನ್ನೋದು ತೆರೆಯಲ್ಪಡುತ್ತದೆ ಮನುಷ್ಯನ ಎಡೆಗೆ. Amen. Amen. So let me tell you to be humble and polite with everybody. ಎಲ್ಲರ ಜೊತೆ ದೀನವುಳ್ಳವರಾಗಿ, ಎಲ್ಲರ ಜೊತೆ ಮೃದು ಸ್ವಭಾವದಿಂದ ಇರುವಂತವರಾಗಬೇಕು ಅಂತ ನಾನು ಹೇಳ್ತೇನೆ. Amen. Amen. Not to be high minded. ತುಂಬಾ ಶ್ರೇಷ್ಠವಾದ ಜ್ಞಾನ ಉಳ್ಳವರಾಗಿ ನಡ್ಕೊಳ್ಳುವ ಅವಶ್ಯಕತೆ ಇಲ್ಲ. Same blood is running in somebody else's body. ನನ್ನ ಒಳಗಡೆ ಹರಿಯುವಂತ ಅದೇ ರಕ್ತದ ರೀತಿಯಲ್ಲಿ ಇನ್ನೊಬ್ಬ ವ್ಯಕ್ತಿಯಲ್ಲೂ ಅದೇ ರಕ್ತ ಹರಿತಾ ಇರೋದು ಅಂತ ಜ್ಞಾಪಕ ಮಾಡ್ಕೊಳ್ಳಿ. This is very important. ಇದು ಪ್ರಾಮುಖ್ಯವಾದದ್ದು. That God's blessings, ದೇವರ ಆಶೀರ್ವಾದಗಳು, it comes through men. ಮನುಷ್ಯರ ಮೂಲಕವಾಗಿ ಬರುತ್ತೆ. I know God is the originator. ದೇವರೇ ಆತನು ಆದಿ ಸ್ವರೂಪಿಯಾಗಿದ್ದಾನೆ. But it is rooted through men. ಅದೇ ಮನುಷ್ಯನ ಮೂಲಕವಾಗಿ ಬರುವಂತ ಸಂಗತಿಗಳಾಗಿವೆ ಇದು. So please don't fight with anybody. ಯಾರ ಜೊತೆ ಹೋಗಿ ಜಗಳ ಆಡಕ್ಕೆ ಹೋಗಬೇಡಿ. ಅದಕ್ಕಾಗಿ ಹೇಳ್ತಿದ್ದೀನಿ. That person may have the answer to your problem. ಯಾಕಂದ್ರೆ ಆ ವ್ಯಕ್ತಿಯಲ್ಲಿ ನಿಮಗೆ ಬರಬೇಕಾಗಿರುವಂತ ಪ್ರಶ್ನೆಗೆ ಉತ್ತರ ಆತನಾಗಿರಬಹುದು. ನಿಮ್ಮ ಒಂದು ಪ್ರಶ್ನೆಗೆ, ಸಮಸ್ಯೆಗೆ ಉತ್ತರ ಆ ವ್ಯಕ್ತಿ ಆಗಿರ್ಬೋದು. ಯಾರ ಜೊತೆ ನೀವು ಜಗಳ ಆಡ್ತಿರ್ತಿರಲ್ಲ ಆ ವ್ಯಕ್ತಿ ಆಗಿರ್ಬೋದು. ಅದಕ್ಕಾಗಿ ಯಾರ ಜೊತೆನೂ ಜಗಳ ಆಡಬೇಡಿ. After the service call, say sorry, very sorry. Preacher came from Bangalore, said to say sorry. I'm very sorry. I don't want to say sorry. Preacher said I am saying sorry. ನೀವು ಬೇಕಾದ್ರೆ ಇದೆಲ್ಲ ಮುಗಿದಾದ್ಮೇಲೆ ಹೋಗ್ಬೇಕಾದ್ರೆ ನಿಮ್ಮ ಆ ವ್ಯಕ್ತಿ ಜೊತೆ ಯಾರ ಜೊತೆ ಜಗಳ ಆಡ್ತಿದ್ರಲ್ಲ ಅವ್ರ ಹೋಗಿ ಕ್ಷಮೆ ಹೇಳ್ಬೋದು. ನನಗೆ ಕ್ಷಮೆ ಕೇಳಕ್ಕೆ ಏನು ಇಷ್ಟ ಇಲ್ಲ, ಈ ಬೋಧಕರು ಬಂದಿದ್ರಲ್ಲ ಅವ್ರು ಹೇಳಿದ್ರು, ಅದಕ್ಕಾಗಿ ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಅಂತ. You see, even God to send salvation to man used the root through a Mary, a woman. ನಾವು ನೋಡ್ತೀವಲ್ವಾ, ದೇವರು ಆ ರಕ್ಷಣೆಯನ್ನ ಮನುಷ್ಯನಿಗೆ ತಲುಪಿಸುವುದಕ್ಕೆ ಆ ಒಂದು ಮನುಷ್ಯ ಕುಲದ ಮರಿಯಳನ್ನ ಉಪಯೋಗಿಸಿದ. One last story and we'll close. ಒಂದು ಕಡೆಯ ಕಥೆಯನ್ನ ಹೇಳಿ ಮುಕ್ತಾಯ ಮಾಡ್ತೇನೆ. Let's not turn there, but the story is found in the book of 1 Kings chapter number 5. ಮೊದಲನೆಯ ಅರಸರು 5ನೇ ಅಧ್ಯಾಯದಲ್ಲಿ ಆ ಕಥೆ ಇದೆ. We know the story of one slave girl. ಒಂದು ಕೆಲಸಗಾತಿಯಾದ ಒಂದು ಗುಲಾಮಗಿರಿಯಂತ ಕೆಲಸದವಳ ಬಗ್ಗೆ ನಾವು ನೋಡಬಹುದು. And the boss of that house, one by the name of Naaman. ಆ ಮನೆಯ ಯಜಮಾನನ ಹೆಸರು ನಾಮಾನ. And Naaman's wife, whom this girl served. ನಾಮಾನನ ಹೆಂಡತಿಯ ಅಡಿಯಲ್ಲಿ ಕೆಲಸ ಮಾಡ್ತಿದ್ದವಳು ಈ ಹುಡುಗಿ. Now watch this very carefully. ಇದನ್ನ ಗಮನ ಇಟ್ಟು ಕೇಳಿಸ್ಕೊಳ್ಳಿ. This small girl manifested kingdom culture. ದೇವರ ರಾಜ್ಯದ ಒಂದು ಸಂಪ್ರದಾಯವನ್ನ ಸದೃಶವಾಗಿ ತೋರಿಸಿಕೊಟ್ಟಂತವಳು ಈ ಹುಡುಗಿ. What did she see? ಆಕೆ ಏನನ್ನ ನೋಡಿದ್ಲು? She saw a desperate need in the flesh of this Naaman, for he was a leper. ನಾಮಾನನು ಕುಷ್ಠರೋಗಿ ಆಗಿದ್ರಿಂದ ಆತನ ಶರೀರಕ್ಕೆ ಬೇಕಿರುವಂತ ಅವಶ್ಯಕತೆಯ ಅಗತ್ಯತೆಯನ್ನ ಈ ಹುಡುಗಿ ನೋಡಿದ್ಲು. Naaman was a great man of influence, but he could not help himself. ನಾಮಾನನು ಒಬ್ಬ ಪ್ರಭಾವಶಾಲಿಯಾದ ವ್ಯಕ್ತಿಯಾಗಿದ್ದ, ಆದರೆ ಆ ಪ್ರಭಾವವು ಆತನಿಗೆ ಸಹಾಯ ಮಾಡಲಿಲ್ಲ. Amen. Amen. You need people. ನಿಮಗೆ ಜನರ ಅವಶ್ಯಕತೆ ಇದೆ. I need people. ನನಗೆ ಜನರ ಅವಶ್ಯಕತೆ ಇದೆ. We are the body of Christ. ನಾವು ಕ್ರಿಸ್ತನ ಶರೀರವಾಗಿದ್ದೇವೆ. We need each other. ನಮ್ಮ ಪ್ರತಿಯೊಬ್ಬರಿಗೂ ಒಬ್ಬರ ಅವಶ್ಯಕತೆ ಇದೆ. Amen. Amen. So this woman, small girl, saw the need in the life of Naaman. ಈ ಚಿಕ್ಕ ಹುಡುಗಿಯು ನಾಮಾನನ ಜೀವಿತದ ಅಗತ್ಯತೆಯನ್ನು ಕಂಡುಕೊಂಡ್ಳು. And because she was kingdom conscious, she decided in the welfare of his wife, husband, the Naaman himself, and said, I want to minister healing to him through a word I have. ದೇವರ ರಾಜ್ಯದ ಒಂದು ಸಂಗತಿಗಳನ್ನ ಸೂಕ್ಷ್ಮವಾಗಿ ಅರಿತವಳಾಗಿದ್ರಿಂದ ಆಕೆ ಅರ್ಥ ಮಾಡ್ಕೊಂಡ್ಲು. ಆಕೆ ಯಜಮಾನಿಯ ಗಂಡನಿಗಿರುವಂತ ಅವಶ್ಯಕತೆ ಎಂತದಾಗಿತ್ತು, ಅದಕ್ಕೆ ಸ್ಪಂದಿಸುವುದಕ್ಕೆ ದೇವರ ವಚನವನ್ನ ಆಕೆ ನುಡಿದಳು. Now I'm teaching you how to manifest this kingdom culture. ಯಾವ ರೀತಿಯಲ್ಲಿ ಈ ದೇವರ ರಾಜ್ಯದ ಒಂದು ಸಂಪ್ರದಾಯವನ್ನ ಸದೃಶಪಡಿಸೋದು ಹೇಗೆ ಅಂತ ನಿಮಗೆ ಹೇಳ್ಕೊಡ್ತೇನೆ. First, she recognized the need. ಮೊದಲನೆಯದು ಏನು ಅಂತಂದ್ರೆ, ಈ ಹುಡುಗಿ ಅಲ್ಲಿ ಅಗತ್ಯತೆ ಇದೆ ಅಂತ ಗುರುತಿಡಿದ್ಲು. Number 2, she said, I can help. ಎರಡನೆಯದು ಏನು ಹೇಳಿದ್ಲು, ನಾನು ನಿನಗೆ ಸಹಾಯ ಮಾಡ್ಲಿಕ್ಕೆ ಶಕ್ತಳಾಗಿದ್ದೇನೆ ಅಂತ ತೋರಿಸಿದ್ಲು. Excuse me, girl, I mean, what do you have to help? Do you have any authority?
ನಿನಗೆ ಯಾವ್ದಾರ ಅಧಿಕಾರ ಇದೆಯಾ ಅಂತ ಅವಳಿಗೆ ಕೇಳಿದ್ರೆ, first of all, she's a slave girl. ಮೊದಲನೇದಾಗಿ ಗುಲಾಮಗಿರಿಯಲ್ಲಿರುವಂತ ಹುಡುಗಿ. Number 2, she was captured from the enemy territory, absolutely no voice. ಎರಡನೆಯದಾಗಿ ಆಕೆ ಶತ್ರುವಿನ ಸೇನೆಯಿಂದ ತೆಗೆದುಕೊಂಡು ಬಂದಂತವಳು, ಆಕೆಯ ಒಂದು ಸ್ವರಕ್ಕೆ ಯಾವ ಬೆಲೆನೇ ಇಲ್ಲ. But she said, I am going to manifest kingdom culture. ಆದ್ರೆ ಆಕೆ ಹೇಳಿದ್ಲು, ನಾನು ದೇವರ ರಾಜ್ಯದ ಸಂಪ್ರದಾಯವನ್ನ ಸದೃಶವಾಗಿ ತೋರಿಸ್ತೀನಿ ಅಂತ. And so she sent, number 3, she sent the information. ಆ ಮೂರನೆಯ ಸಂಗತಿ ಮಾಡಿದ್ದೇನು, ಅವಳಿಗೆ ಇದ್ದಂತ ಸೂಚನೆಗಳನ್ನ ಕಳುಹಿಸಿದ್ಲು. How do you manifest culture in your life? How do you attract this? Is by speaking the message God gave you. ರಾಜ್ಯದ ಸಂಪ್ರದಾಯಗಳನ್ನ ಯಾವ ರೀತಿಯಲ್ಲಿ ತೋರಿಸುವುದು ಅಂತಂದ್ರೆ, ಆ ವಚನವನ್ನ ನುಡಿಯುವುದರಿಂದ, ಮಾತನಾಡುವುದರಿಂದ ಮಾಡಬಹುದು ನಾವು. Amen. See, if you don't have a message, please get a message. God has given each one of us a message. ಸಂದೇಶ ಇಲ್ಲ ಅಂತಂದ್ರೆ ಅದ್ರ ಯೋಚನೆ ಮಾಡಕ್ ಹೋಗ್ಬೇಡಿ. ಆದ್ರೆ ದೇವರು ಪ್ರತಿಯೊಬ್ಬರಿಗೂ ಸಂದೇಶ ಕೊಟ್ಟಿದ್ದಾನೆ. ಆ ಸಂದೇಶವನ್ನ ಮೊದಲು ಹೊಂದ್ಕೊಳ್ಳಿ. John the Baptist says, I am nothing but I have a message. ಯೋನನು ಏನ್ ಹೇಳ್ತಾನೆ, ಸ್ನಾನಿಕನಾದ ಯೋಹಾನನು ಏನ್ ಹೇಳ್ತಾನೆ ಅಂತಂದ್ರೆ, ನನ್ನಲ್ಲಿ ಯಾವ ಸಂದೇಶವೂ ಇಲ್ಲ, ನಾನೇನು ಅಲ್ಲ, ನನ್ನಲ್ಲಿ ಸಂದೇಶ ಉಂಟು ಅಂದ. What is the message? Repent, for the kingdom of heaven is at hand. ಸಂದೇಶ ಏನು? ಆತನಿಂದ ಪಶ್ಚಾತ್ತಾಪ ಪಡಿರಿ, ದೇವರ ರಾಜ್ಯವು ಸಮೀಪವಾಗಿದೆ. The apostle Paul says, I am nothing. ಅಪೊಸ್ತಲ ಪೌಲ ಏನ್ ಹೇಳ್ತಾನೆ, ನಾನು ಏನು ಅಲ್ಲ. But he says, I am coming with the power of Christ, the preaching of the gospel. ಆದ್ರೆ ಆದ್ರೆ ಹೇಳ್ತಾನೆ, ಕ್ರಿಸ್ತನ ಶಕ್ತಿಯಿಂದ ಬರ್ತಿದ್ದೀನಿ, ಸುವಾರ್ತೆಯ ಬಲದಿಂದ ನಾನು ಬರ್ತಿದ್ದೀನಿ ಹೇಳುವುದಕ್ಕೆ. What is your message? ನಿಮ್ಮ ಸಂದೇಶ ಏನು? Because your message is the one which will attract things to you. ಯಾಕಂದ್ರೆ ನಿಮ್ಮ ಸಂದೇಶವೇ ಸಂಗತಿಗಳು ನಿಮ್ಮೆಡೆಗೆ ಆಕರ್ಷಿತವಾಗುವಂತೆ ಮಾಡುತ್ತದೆ. See, I am preaching the same message for many years. ಇದೇ ಸಂದೇಶವನ್ನ ತುಂಬಾ ವರ್ಷಗಳಿಂದ ಇದನ್ನೇ ಬೋಧಿಸ್ತಾ ಬಂದಿದ್ದೀನಿ. This message is keeping me. ಈ ಸಂದೇಶ ನನ್ನನ್ನ ಹಿಡಿದಿಟ್ಟಿದೆ. This message is protecting me. ಈ ಸಂದೇಶ ನನ್ನನ್ನ ಸಂರಕ್ಷಿಸ್ತಾ ಇದೆ. This message is providing for me. ಈ ಸಂದೇಶ ನನಗೆ ಒದಗಿಸಿ ಕೊಡ್ತಾ ಇದೆ. I don't have my own message. ನನಗೆ ನನ್ನದೇ ಸ್ವಂತ ಸಂದೇಶ ಇಲ್ಲ. I have the message of Jesus Christ. ಯೇಸು ಕ್ರಿಸ್ತನ ಸಂದೇಶ ನನ್ನಲ್ಲಿ ಇದೆ. So this girl said, ಈ ಹುಡುಗಿ ಹೇಳ್ತಾಳೆ, she sent a message to the wife and said, if your husband will listen to me, he will be healed. ಆಕೆ ಹೇಳ್ತಾಳೆ, ಸಂದೇಶವನ್ನ ರವಾನೆ ಮಾಡ್ತಾಳೆ ಆ ಒಡತಿಗೆ ಹೇಳ್ತಾಳೆ, ನಿನ್ನ ಗಂಡ ನಾನು ಹೇಳುವಂತ ಮಾತನ್ನ ಕೇಳುವುದಾದ್ರೆ ಅಂತ ಹೇಳ್ತಾಳೆ. Who's talking to who? ಗುಣ ಹೊಂದುತ್ತಾನೆ ಅಂತ ಹೇಳ್ತಾಳೆ. ಯಾರ ಬಳಿಗೆ ಮಾತನಾಡ್ತಿದ್ದಾರೆ? Slave girl talking to Naaman, the soldier, the great man. ಒಂದು ಮುಖ್ಯಾಧಿಕಾರಿಯಾಗಿರುವಂತ ನಾಮಾನ ನೆಡೆಗೆ ಒಬ್ಬ ಗುಲಾಮಗಿರಿಯಲ್ಲಿರುವಂತ ಹುಡುಗಿ ಮಾತನಾಡ್ತಿದ್ದಾಳೆ. You must be so convinced that message is bigger than you. ಮನವರಿಕೆ ನಿಮ್ಮಲ್ಲಿ ಆಗ್ಬೇಕು, ನಿಮ್ಮಲ್ಲಿರುವಂತ ಸಂದೇಶ ನಿಮಗಿಂತಲೂ ಮಿಗಿಲಾದದ್ದು ಅಂತ. I am nothing. ನಾನೇನು ಅಲ್ಲ. But the message is a great message. ಆದರೆ ನನ್ನಲ್ಲಿರುವಂತ ಸಂದೇಶ ಶ್ರೇಷ್ಠವಾದದ್ದು. Hallelujah. Hallelujah. And the man heard the message. ಆ ಮನುಷ್ಯನು ಸಂದೇಶವನ್ನ ಕೇಳಿಸ್ಕೊಂಡ. And he listened to this girl. ಆ ಹುಡುಗಿಯ ಮೂಲಕವಾಗಿ ಅದನ್ನ ಕೇಳಿಸ್ಕೊಂಡ. The question is, how did he listen to the slave girl? ಈ ಒಂದು ಗುಲಾಮಗಿರಿಯ ಹುಡುಗಿಯ ಒಂದು ಮಾತಿಗೆ ಹೇಗೆ ಕೇಳಿರಬಹುದು? Because she was manifesting the son and the daughter of God. ಆಕೆ ಸದೃಶವಾಗಿ ತನ್ನ ತೋರಿಸಿಕೊಂಡು ದೇವರ ಮಗನು, ದೇವರ ಮಗಳು ಅಂತ. Things began to align for her. ಸಂಗತಿಗಳು ಸಾಲಾಗಿ ಆಕೆ ಎಡೆಗೆ ನಿಂತುಕೊಂಡವು. Including the man who had leprosy listened to her. That is called kingdom culture. ಕುಷ್ಠರೋಗಿಯಾದ ಒಬ್ಬ ವ್ಯಕ್ತಿಯು ಆಕೆಯ ಮಾತುಗಳನ್ನ ಕೇಳುವಂತೆ ಮಾಡಿತು. ಅದೇ ದೇವರ ರಾಜ್ಯದ ಸಂಪ್ರದಾಯ. If you dare to open your mouth and speak about the goodness of Christ, I can tell you in the authority of the scriptures, things will align for you. ಕ್ರಿಸ್ತನ ಒಂದು ಮಾತುಗಳನ್ನ ನೀವು ನುಡಿಯುವುದಕ್ಕೆ ನಿಂತುಕೊಳ್ಳುವಾಗ ಆ ಸಂಗತಿಗಳು ನಿಮ್ಮೆಡೆಗೆ ಸಾಲಾಗಿ ನಿಂತುಕೊಳ್ಳುವುದಕ್ಕೆ ಪ್ರಾರಂಭಿಸುತ್ತದೆ. Amen. Amen. And end of the day, the man got healed, and I'm sure he must have rewarded her. ದಿನದ ಕಡೆಯಲ್ಲಿ ನಾವು ನೋಡ್ತೇವೆ, ಆ ಮನುಷ್ಯನು ಗುಣ ಹೊಂದಿದ, ಆಕೆ ಕೂಡ ಎಲ್ಲ ಒಂದು ಉಡುಗೊರೆಯನ್ನು ಹೊಂದ್ಕೊಂಡು ಅಂತ ನಾನು ನಂಬ್ತೇನೆ. Amen. Amen. There was a widow woman who said, Elijah, please come to my house. ಎಲಿಯನ ಒಂದು ಸಮಯದಲ್ಲಿ ಒಬ್ಬ ಸ್ತ್ರೀ ಇದ್ದಳು. ಆಕೆ ಹೇಳ್ತಿದ್ಲು, ನಮ್ಮ ಮನೆಗೆ ಬನ್ನಿ ಅಂತ ಕರೀತಿದ್ಲು. And the Lord did a miracle in her life. ಕರ್ತನು ಕೂಡ ಆಕೆ ಜೀವಿತದಲ್ಲಿ ಅದ್ಭುತ ಮಾಡಿದ. Because she received the message and the messenger.
ಆಕೆ ಸಂದೇಶವನ್ನು ಮಾತ್ರವಲ್ಲ ಸಂದೇಶ ಕೊಡುವವನನ್ನು ಕೂಡ ಸ್ವೀಕರಿಸಿದ್ಲು. Today you begin to manifest the child of God. ನೀವು ದೇವರ ಮಗುವಾಗಿ ಸದೃಶವಾಗಿ ತೋರಿಸಿಕೊಳ್ಳುವುದಕ್ಕೆ ಪ್ರಾರಂಭಿಸಬೇಕು. And things will align for you. ಸಂಗತಿಗಳು ನಿಮಗಾಗಿ ನಿಮ್ಮೆಡೆಗೆ ನಿಂತುಕೊಳ್ಳುವುದಕ್ಕೆ ಪ್ರಾರಂಭಿಸುತ್ತದೆ. Nobody can kill the plan of God on your life. ದೇವರ ಒಂದು ಯೋಜನೆಗಳನ್ನ ಯಾರು ಕೂಡ ನಿಮ್ಮ ಜೀವಿತದಲ್ಲಿ ಇರುವುದನ್ನ ಸಾಯಿಸಲಿಕ್ಕೆ ಸಾಧ್ಯವಿಲ್ಲ. Only one person can kill. ವ್ಯಕ್ತಿ ಮಾತ್ರ ಆ ಸಂದೇಶವನ್ನ ಸಾಯಿಸಲಿಕ್ಕೆ ಸಾಧ್ಯ. Who's that? ಯಾರದು? It is not Satan. ಸೈತಾನ ಅಲ್ಲ, It is me. ನಾನೇ ಆ ಸಂದೇಶವನ್ನ The ಸಾಯಿಸಿಕೊಳ್ಬಹುದು. devil got no power. ಸೈತಾನಿಗೆ ಯಾವ ಶಕ್ತಿನೂ ಇಲ್ಲ. Some of you are very upset ನಿಮ್ಮಲ್ಲಿ ಕೆಲವರಿಗೆ because ಬೇಜಾರಾಗ್ತದೆ. we are used to blaming the devil for everything. ಯಾವಾಗಲೂ ನಾವು ಸೈತಾನಿಗೆ ದೂರ ಮಾಡಿ ದೂಷಿಸಿ ಪ್ರಾರಂಭಿಸ್ಬಿಟ್ಟಿದ್ದೇವೆ ಅದನ್ನ. I can be the biggest stumbling block for my own deliverance. ನಾನೇ ಆ ಎಡುವಂತ ಕಲ್ಲಾಗಬಹುದು ದೇವರ ಒಂದು ಉದ್ದೇಶಗಳ ಎಡೆಗೆ. Though plans of God are big and mighty, ದೇವರ ಯೋಜನೆಗಳು ದೊಡ್ಡದಾಗಿದ್ರು ಪರಾಕ್ರಮಶಾಲಿಯಾಗಿದ್ರು, yet I can cut down that power. I can limit God so that his power does not work in my life. ದೇವರನ್ನ ನಾನು ಮಿತಿಯಲ್ಲಿ ಇಡಬಹುದು ಮತ್ತು ದೇವರ ಒಂದು ಉದ್ದೇಶಗಳು ನನ್ನ ಜೀವಿತದಲ್ಲಿ ಕಾರ್ಯ ಮಾಡದಂತೆ ನಾನೇ ತಡೆಗಲ್ಲಾಗಬಹುದು.